Hello students, welcome back to my channel. ನಾನು ಈ ಚಾನೆಲ್ ನಲ್ಲಿ ಕ್ಲಾಸ್ 11, 12 ನೀಟ್ KCT ಬೋರ್ಡ್ ಸಿಲೆಬಸ್ ಏನಿದೆಲ್ಲ ಬಯಾಲಜಿ ಅದರ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಸಿಂಪಲ್ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ಮತ್ತೆ ಎಕ್ಸಾಮ್ಗೆ ಹೆಂಗ್ ಪ್ರಿಪೇರ್ ಆಗಬೇಕು, ಸೊ ಎಲ್ಲಾ ತರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಫಾರ್ ನೀಟ್ KCT ಬೋರ್ಡ್ ಅಂತಾನೆ ಹೇಳ್ಬೋದು. ಸೊ ಅದೇ ತರ ಎಲ್ಲಾ ವಿಡಿಯೋಸ್ ನಾನು ಇದರಲ್ಲಿ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಅವರಿಗೂ ಕನ್ನಡದಲ್ಲಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿ ಆಗುತ್ತೆ. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವಿಡಿಯೋದಲ್ಲಿ ನಾನು ಪ್ಲಾಂಟ್ ಕಿಂಗ್ಡಮ್ನ ನಾನು ಕಂಪ್ಲೀಟ್ ಆಗಿ ಒಂದು 6 ಪಾರ್ಟ್ಸ್ ಮಾಡಿದ್ದೀನಿ. ಸೊ 6 ಪಾರ್ಟ್ಸ್ ಅಂತ ಅಂದ್ರೆ ಕಂಪ್ಲೀಟ್ 6 ವಿಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ಲಾಂಟ್ ಕಿಂಗ್ಡಮ್ನ ಇಂಟ್ರೊಡಕ್ಷನ್. ಸೊ ಫಸ್ಟ್ ಇಯರ್ ಅಲ್ಲಿ ಡೈವರ್ಸಿಟಿಯಲ್ಲಿ ಪ್ಲಾಂಟ್ ಕಿಂಗ್ಡಮ್ ಇದೆ. ಈ ಲೆಸನಿನ ಇಂಟ್ರೊಡಕ್ಷನ್ ನ ಕವರ್ ಮಾಡ್ತೀನಿ. ಇದರಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಏನೇನು ಇರುತ್ತೆ ಅಂತಂದ್ರೆ ಕ್ಲಾಸಿಫಿಕೇಶನ್. ಸೊ ಮೇನ್ ಆಗಿ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಯಾವ್ಯಾವ ತರ ಕ್ಲಾಸಿಫಿಕೇಶನ್ ಇದೆ ಅದು, ಮತ್ತೆ ಟರ್ಮ್ಸ್, ಮೇನ್ ಟರ್ಮಿನಾಲಜಿ, ಈ ಲೆಸನ್ ರಿಲೇಟೆಡ್ ಏನೇನ್ ಟರ್ಮ್ಸ್ ಇದೆ ಅಲ್ಲ, ಬೇಸಿಕ್ ಟರ್ಮ್ಸ್, ಅದನ್ನ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಈ ಟರ್ಮ್ಸ್ ಗೊತ್ತಾದ್ರೆ ನೆಕ್ಸ್ಟ್ ಲೈಫ್ ಸೈಕಲ್ಸ್ ಎಲ್ಲ ಡಿವಿಷನಿನ ಲೈಫ್ ಸೈಕಲ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಟರ್ಮ್ಸ್ ಮತ್ತೆ ಕ್ಲಾಸಿಫಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್, ಯಾಕೆ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್, ಕ್ಲಾಸಿಫೈ ಯಾಕೆ ಮಾಡ್ಬೇಕು ನಾವು ಆರ್ಗಾನಿಸಮ್ಸ್ ನ ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ. ಸೊ ಕ್ಲಾಸಿಫಿಕೇಶನ್ ಯಾಕಂದ್ರೆ ಇವಾಗ ನೋಡಿ, ಒಂದು ಸ್ಕೂಲ್ ಇದೆ, ಎಲ್ಲ ಮಕ್ಕಳು ಪ್ರೇಯರ್ ಹಾಲ್ ಅಲ್ಲಿ ಪ್ರೇಯರ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಅವರವರ ಸೆಕ್ಷನ್ಸ್ ಗೆ ಹೋಗ್ತಾರೆ. ಕ್ಲಾಸ್ 5, ಕ್ಲಾಸ್ 7, ಕ್ಲಾಸ್ 8, ಕ್ಲಾಸ್ 10 ಅಂತ ಇರುತ್ತೆ. ಯಾಕೆ ಆ ತರ ಸೆಕ್ಷನ್ ಡಿವೈಡ್ ಮಾಡಿದ್ದಾರೆ? ಅಕಾರ್ಡಿಂಗ್ ಟು ದರ್ ಸಿಮಿಲಾರಿಟೀಸ್. ಸೊ ಕ್ಲಾಸ್ 5 ಗೆ ಇದೇ ತರ ಸಿಲೆಬಸ್ ಇರುತ್ತೆ, ಅವರಿಗೆ ಇದೇ ತರ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಕ್ಲಾಸ್ 5 ನ ಸಿಲೆಬಸ್ ತಗೊಂಡು ಕ್ಲಾಸ್ 10 ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಯಾಕೆ ಕ್ಲಾಸಿಫೈ ಮಾಡಿರೋದು ಅಂತಂದ್ರೆ ಬೇಸ್ಡ್ ಆನ್ ದೇರ್ ಸಿಮಿಲರ್ ಕ್ಯಾರೆಕ್ಟರ್ಸ್, ಅವರ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ. ಸೊ ಹಂಗಾಗಿ ಅವರಿಗೆ ಡಿಫ್ರೆಂಟ್ ಕ್ಲಾಸಸ್ ಆಗಿ ಸಪರೇಟ್ ಮಾಡಿರೋದು. ಸೊ ನಮಗೆ ಕನ್ವೀನಿಯಂಟ್, ಫಾರ್ ಅವರ್ ಕನ್ವೀನಿಯಂಟ್ ಓನ್ಲಿ ವಿ ಹ್ಯಾವ್ ಡಿವೈಡೆಡ್ ದಿಸ್ ಇನ್ ಟು ಡಿಫ್ರೆಂಟ್ ಕ್ಲಾಸಸ್. ಸೊ ಲೈಕ್ ದಟ್ ಓನ್ಲಿ ಈ ಎಲ್ಲ ಪ್ಲಾನೆಟ್ ಅಲ್ಲಿ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಇದೆ. ಈ ಎಲ್ಲಾ ಆರ್ಗಾನಿಸಮ್ಸ್ ನಮಗೆ ಅರ್ಥ ಆಗ್ಬೇಕು, ನಾವ್ ಅದನ್ನ ಸ್ಟಡಿ ಮಾಡ್ಬೇಕು, ಅದರ ಬಗ್ಗೆ ತಿಳ್ಕೋಬೇಕು ಅಂತಾನೆ ನಾವ್ ಏನ್ ಮಾಡ್ಬೇಕು, ಅದನ್ನ ಆರ್ಗನೈಸ್ ಮಾಡಿ ಇಡೋದು ಇಂಪಾರ್ಟೆಂಟ್, ಅದನ್ನ ಕ್ಲಾಸಿಫೈ ಮಾಡಿ ಇಡೋದು ಇಂಪಾರ್ಟೆಂಟ್. ಸೊ ಹಂಗಾಗಿ ಬೇಸ್ಡ್ ಆನ್ ದ ಸಿಮಿಲಾರಿಟೀಸ್ ಅಂಡ್ ಡಿಸ್ಸಿಮಿಲಾರಿಟೀಸ್ ಏನ್ ಮಾಡಿದ್ದಾರೆ, ಎಲ್ಲ ಆರ್ಗಾನಿಸಮ್ಸ್ ಕೂಡ ಕ್ಲಾಸಿಫೈ ಮಾಡಿರೋದು. ಸೊ ಇದನ್ನ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಒಂದು ವ್ಯಾಲಿಡ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಕೊಟ್ಟಿರೋದು ಯಾರು ಅಂತಂದ್ರೆ ವಿಟ್ಟೇಕರ್. ಏನ್ ಸಿಸ್ಟಮ್, ಯಾವ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂದ್ರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ನ ಅವ್ರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಏನೇನಿದೆ ಅದರಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿ, ಮೊನೇರಾ, ಪ್ರೊಟೆಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಈ ಮೊನೇರಾ, ಪ್ರೊಟೆಸ್ಟಾ, ಫಂಗೈ ಬಗ್ಗೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಲೆಸನ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಬಟ್ ಪ್ಲಾಂಟೆ, ಅನಿಮೇಲಿಯಾನ ಸಪರೇಟ್ ಲೆಸನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ಲಾಂಟೆ ಇನ್ ಪ್ಲಾಂಟ್ ಕಿಂಗ್ಡಮ್ ಲೆಸನ್, ಅನಿಮೇಲಿಯಾ ಅನಿಮಲ್ ಕಿಂಗ್ಡಮ್ ಲೆಸನ್ ಅಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರ್ತೀರಾ. ಸೊ ಈ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ನ ಇವಾಗ ನಾವು ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡಿದ್ರು ಅಂತಂದ್ರೆ ಪ್ಲಾಂಟೆ ಮತ್ತೆ ಅನಿಮೇಲಿಯಾನ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡಿದ್ರು ಅಂದ್ರೆ, ಯಾವ್ಯಾವ ಆರ್ಗಾನಿಸಮ್ಸ್ ಗೆ ಸೆಲ್ ವಾಲ್ ಇದೆ ಅದನ್ನೆಲ್ಲ ತಗೊಂಡೋಗಿ ಪ್ಲಾಂಟೆ ಒಳಗೆ ಹಾಕಿದ್ರು. ಯಾವ್ಯಾವ ಆರ್ಗಾನಿಸಮ್ಸ್ ಗೆ ಸೆಲ್ ವಾಲ್ ಇಲ್ಲ ಅದನ್ನ ಎಲ್ಲ ತಗೊಂಡೋಗಿ ಅನಿಮೇಲಿಯಾದಲ್ಲಿ ಹಾಕಿದ್ರು. ಬಟ್ ಯಾವ ತರ ಸೈನ್ಸ್ ಅಲ್ಲಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಬಂತು, ಮೈಕ್ರೋಸ್ಕೋಪ್ ಕಂಡಿಡಿದ್ರು, ಮತ್ತೆ ಡಿಫ್ರೆಂಟ್ ಇಕ್ವಿಪ್ಮೆಂಟ್ಸ್ ಎಲ್ಲ ಬಂತು. ಸೊ ಹಂಗಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಪ್ಲಾಂಟಿನ ಮತ್ತೆ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದ್ರು. ಸೊ ಮುಂಚೆ ಏನ್ ಮಾಡ್ಬಿಟ್ಟಿದ್ರು ಅಂತಂದ್ರೆ, ಈ ಮೊನೇರಾ, ಪ್ರೊಟೆಸ್ಟಾ, ಫಂಗೈಯಲ್ಲಿರುವಂತ ಆರ್ಗಾನಿಸಮ್ಸ್ ಯಾವ್ದಾವ್ದಕ್ಕೆ ಸೆಲ್ ವಾಲ್ ಇದೆ ಅಲ್ಲ, ಅದನ್ನೆಲ್ಲ ತಗೊಂಡ್ಬಂದು ಪ್ಲಾಂಟೆ ಒಳಗೆ ಹಾಕ್ಬಿಟ್ಟಿದ್ರು. ಸೊ ಯಾವ ತರ ಅಂತಂದ್ರೆ, ಈಗ ನೋಡಿ, ಮೊನೇರಾ ಅಂತಂದ್ರೆ ಯೂನಿಸೆಲ್ಯುಲರ್ ಪ್ರೊಕ್ಯಾರಿಯೋಟ್ಸ್ ಇರಬೇಕು. ಪ್ಲಾಂಟೆಯಲ್ಲಿ ಏನಿರ್ಬೇಕು, ಯೂಕ್ಯಾರಿಯೋಟ್ಸ್. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಲ್ಲ ಆರ್ಗಾನಿಸಮ್ಸ್ ಯಾವ್ದು, ಯೂಕ್ಯಾರಿಯೋಟ್ಸ್ ಇರಬೇಕು. ಬಟ್ ಏನ್ ಮಾಡ್ಬಿಟ್ಟಿದ್ರು, ಪ್ರೊಕ್ಯಾರಿಯೋಟ್ ಇದ್ರೂನು ಕೂಡ ಅದನ್ನ ಪ್ಲಾಂಟೆಯಲ್ಲಿ ಹಾಕಿದ್ರು. ಯಾವ ಕಂಡೀಷನ್ ಮೇಲೆ? ಒಂದೇ ಒಂದು ಕಂಡೀಷನ್, ಸೆಲ್ ವಾಲ್ ಇದೆ ಅಂತ. ಮತ್ತೆ ಪ್ರೊಟೆಸ್ಟಾ ನೋಡಿ, ಪ್ರೊಟೆಸ್ಟಾ ಅಂತ ಅಂದ್ರೆ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಅಂತ ಒಂದು ಕಂಡೀಷನ್ ಅಂತೂ ಕರೆಕ್ಟ್ ಇದೆ. ಬಟ್ ಏನಿದೆ ಇಲ್ಲಿ, ಯೂನಿಸೆಲ್ಯುಲರ್. ಪ್ಲಾಂಟೆ ಅಂತಂದ್ರೆ ಅದರಲ್ಲಿರೋ ಆರ್ಗಾನಿಸಮ್ಸ್ ಎಲ್ಲ ಯಾವ ರೀತಿ ಇರಬೇಕು, ಮಲ್ಟಿ ಸೆಲ್ಯುಲರ್ ಇರಬೇಕು. ಬಟ್ ಅಲ್ಲಿ ಏನಿದೆ, ಯೂನಿಸೆಲ್ಯುಲರ್ ಇದೆ. ಅಂದ್ರೂ ಯಾಕೆ ಪ್ಲಾಂಟೆ ಒಳಗೆ ಹಾಕಿದ್ರು? ಅಗೇನ್ ಸೇಮ್ ಕಂಡೀಷನ್, ಒನ್ ಕಂಡೀಷನ್, ದಟ್ ಈಸ್ ಸೆಲ್ ವಾಲ್ ಇದೆ ಅಂತ. ಮತ್ತೆ ಫಂಗೈನೂ ಅಷ್ಟೇ, ಸೆಲ್ ವಾಲ್ ಇದೆ ಅಂತಂದೇಳಿ ಅದನ್ನ ಪ್ಲಾಂಟೆಯಲ್ಲಿ ಹಾಕ್ಬಿಟ್ಟಿದ್ರು. ಬಟ್ ಎರಡು ಕ್ಯಾರೆಕ್ಟರ್ ಮೇನ್ ಆಗಿ ರೂಲ್ ಔಟ್ ಆಗೋದು ಯಾವ್ದು ಅಂತಂದ್ರೆ, ಪ್ಲಾಂಟೆ ಕಿಂಗ್ಡಮ್ ಅಲ್ಲಿ ಎಲ್ಲದನ್ನು ಆಟೋಟ್ರೋಫ್ಸ್, ಅದಾಗದೆ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ನುತ್ತೆ.
ಬಟ್ ಫಂಗೈ ಹಂಗಲ್ಲ, ದೇ ಆರ್ ಹೆಟಿರೋಟ್ರೋಫ್ಸ್, ಮೆಜಾರಿಟಿ ಆಫ್ ದೆಮ್ ಆರ್ ಸ್ಯಾಪ್ರೋಫಿಟಿಕ್. ಹೌದಾ? ಸೊ ಅದನ್ನ ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಅದು ಹೆಟಿರೋಟ್ರೋಫ್ಸ್ ಇದೆ. ಮತ್ತೆ ಅದರಲ್ಲಿ ಸೆಲ್ ವಾಲ್ ಸೆಲ್ಯುಲೋಸ್ ಇಲ್ಲ. ಸೆಲ್ ವಾಲ್ ಯಾವ್ದ್ರಿಂದ ಆಗಿರೋದು? ಕೈಟಿನ್. ನೋಡಿ, ಸೆಲ್ ವಾಲ್ ಇದೆ ಅಂತ ಹೇಳಿ ಅದನ್ನ ಪ್ಲಾಂಟಲ್ಲಿ ಹಾಕಿದ್ರು. ಬಟ್ ಯಾವಾಗ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಯ್ತು, ಯಾವಾಗ ಸೆಲ್ ವಾಲಿನ ಸ್ಟ್ರಕ್ಚರ್ ನೋಡಿದ್ರು, ಅದರಲ್ಲಿರೋ ಕಾಂಪೌಂಡ್ಸ್ ಯಾವ್ದಿದೆ ಅಂತಂದೇಳಿ, ಅದರಲ್ಲಿ ಅರೇಂಜ್ಮೆಂಟ್ ಯಾವ ಬಯೋಮಾಲಿಕ್ಯೂಲ್ಸ್ ಇದೆ ಅಂತಂದೇಳಿ ಅಬ್ಸರ್ವ್ ಮಾಡಿ ನೋಡಿದ್ರು, ಅವಾಗ ಅವರಿಗೆ ಗೊತ್ತಾಯ್ತು ಅದರಲ್ಲಿ ಕೈಟಿನ್ ಇದೆ, ಸೆಲ್ಯುಲೋಸ್ ಇಲ್ಲ. ಸೊ ಸೆಲ್ಯುಲೋಸ್ ಇಂದ ಆಗಿರೋ ಸೆಲ್ ವಾಲ್ ಇರೋದನ್ನೆಲ್ಲ ಯಾವ್ದ್ರಲ್ಲಿ ಹಾಕಿದ್ರು? ಪ್ಲಾಂಟೇ. ಸೊ ಕೈಟಿನ್ ಇದೆ ಮತ್ತೆ ಹೆಟಿರೋಟ್ರೋಫ್ಸ್ ಇದೆ ಅಂತಂದ್ರೆ ಅದು ಯಾವ್ದು ಬಂತು? ಒಂದು ಸಪರೇಟ್ ಕಿಂಗ್ಡಮ್, ಫಂಗೈ ಅಂತ ಸಪರೇಟ್ ಆಗಿ ಆಗಿದೆ. ಸೊ ಮುಂಚೆ ಏನ್ ಮಾಡಿದ್ರು, ಪ್ಲಾಂಟ್ ಕಿಂಗ್ಡಮ್ನ ಅಷ್ಟೊಂದು ಸರಿಯಾಗಿ ಕ್ಲಾಸಿಫೈ ಮಾಡಿರ್ಲಿಲ್ಲ. ಬಟ್ ಯಾವಾಗ ಅಡ್ವಾನ್ಸ್ಮೆಂಟ್ ಆಯ್ತು ಟೆಕ್ನಾಲಜಿಯಲ್ಲಿ, ಸೈನ್ಸ್ ಅಲ್ಲಿ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ಅವಾಗ ಪ್ಲಾಂಟಿನ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದ್ರು. ಸೊ ಈಗ ಈ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ, ಕಿಂಗ್ಡಮ್ ಆದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ಯಾವುದು? ಡಿವಿಷನ್. ಎಷ್ಟು ಡಿವಿಷನ್ಸ್ ಇದೆ ಅಂತಂದ್ರೆ 5 ಡಿವಿಷನ್ಸ್ ಇದೆ. ಯಾವ್ದಾವ್ದು ಡಿವಿಷನ್ ನೋಡಿ? ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಇದು ಈ ಆರ್ಡರ್ ಅಲ್ಲಿನೇ ಹೇಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಫಸ್ಟ್ ಎವಾಲ್ವ್ ಆಗಿರೋದು ಯಾವುದು ಅಂದ್ರೆ ಆಲ್ಗೆ. ನೆಕ್ಸ್ಟ್ ಎವಾಲ್ವ್ ಆಗಿರೋದು ಅಂದ್ರೆ ನೆಕ್ಸ್ಟ್ ಡೆವಲಪ್ ಆಗಿರೋದು ಈ ಪ್ಲಾನೆಟ್ ಅಲ್ಲಿ ನೆಕ್ಸ್ಟ್ ಯಾವ್ದು ಬಂತು ಅಂತಂದ್ರೆ ಬ್ರಯೋಫೈಟ್ ಬಂತು. ಅದಾದ್ಮೇಲೆ ಟೆರಿಡೋಫೈಟ್ ಬಂತು. ಅದಾದ್ಮೇಲೆ ಜಿಮ್ನೋಸ್ಪರ್ಮ್ಸ್ ಬಂತು. ಕೊನೆಗೆ ಯಾವ್ದು ಬಂದಿದೆ? ಏಂಜಿಯೋಸ್ಪರ್ಮ್ಸ್ ಬಂದಿದೆ. ಸೊ ಯಾವ ತರ ಎವಲ್ಯೂಷನರಿ ವೈಸ್ ಇದೆನೋ ಅದೇ ತರನೇ ಈ ನೇಮ್ಸ್ ಕೂಡ ಆರ್ಡರ್ ಅಲ್ಲಿನೇ ಕೊಟ್ಟಿರೋದು. ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್ಸ್. ಸೊ ಟೋಟಲ್ ಆಗಿ 5 ಡಿವಿಷನ್ಸ್ ಇದೆ. ಸೊ ಫಸ್ಟ್ ಕಿಂಗ್ಡಮ್, ಆಮೇಲೆ ಡಿವಿಷನ್. ಇದು ನೀವು ಆರ್ಡರ್ ನೆನ್ಪಿಟ್ಕೋಬೇಕು, ಟ್ಯಾಕ್ಸೋನಾಮಿಕಲ್ ಹೈರಾರ್ಕಿ. ಅದಕ್ಕೆ ನಾನೊಂದು ಸಿಂಪಲ್ ಟ್ರಿಕ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ನನ್ನ ಯೂಟ್ಯೂಬ್ ಶಾರ್ಟ್ಸ್ ನೋಡಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿನೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ತರ ಶಾರ್ಟ್ ಟ್ರಿಕ್ಸ್. ಏನಂತಂದ್ರೆ ಕೀಪ್ ಪಾಟ್ಸ್ ಕ್ಲೀನ್ ಅದರ್ವೈಸ್ ಫ್ಯಾಮಿಲಿ ಗೆಟ್ಸ್ ಸಿಕ್ ಅಂತ. ಅಂದ್ರೆ ಕಿಂಗ್ಡಮ್, ಡಿವಿಷನ್, ಫ್ಯಾಮಿಲಿ, ಆರ್ಡರ್, ಜೀನಸ್, ಸ್ಪೀಶೀಸ್ ಅಂತ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ಇದೇ ತರನೇ ನಾನು ಸಿಂಪಲ್ ಟ್ರಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ಬೇಕಿದ್ರೆ ಆಮೇಲೆ ನೋಡ್ಬೋದು. ಸೊ ಈಗ ನೋಡಿ, ಸೊ ಟೋಟಲ್ ಆಗಿ ಏನಂತ ಹೇಳಿದೆ? 5 ಡಿವಿಷನ್ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ನೋಡಿ, ಕ್ಲಾಸಿಫೈ ಮಾಡ್ಬೇಕಿತ್ತು. ಸೊ ಪ್ಲಾಂಟ್ಸ್ ಅದರಲ್ಲಿ ಮೆಜಾರಿಟಿ ಯಾವುದು ಅಂತಂದ್ರೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಬಹಳ ಡಿಫರೆಂಟ್ ವೆರೈಟೀಸ್ ಪ್ಲಾಂಟ್ಸ್ ಇರುತ್ತೆ. ಯಾವ್ದಾದ್ರು ಡೈಕಾಟ್ಸ್ ಮತ್ತೆ ಮೋನೋಕಾಟ್ಸ್. ಅಂದ್ರೆ ಲಾರ್ಜೆಸ್ಟ್ ಡಿವಿಷನ್ ಯಾವುದು ಅಂತಂದ್ರೆ ಏಂಜಿಯೋಸ್ಪರ್ಮ್ಸ್. ಅದನ್ನ ಕ್ಲಾಸಿಫೈ ಮಾಡದೆ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಫಸ್ಟ್ ಗೆ ಮುಂಚೆ ಇರೋ ಸೈಂಟಿಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಹೆಂಗಾದ್ರೂ ಮಾಡಿ ಈ ಏಂಜಿಯೋಸ್ಪರ್ಮ್ಸ್ ನ ಕ್ಲಾಸಿಫೈ ಮಾಡ್ಬೇಕಲ್ಲ ಅಂತ ಹೇಳಿ ಅವರಿಗೆ ಇರೋ ನಾಲೆಡ್ಜ್ ಮತ್ತೆ ಅವರಿಗೆ ಅವಾಗ ಇರೋ ಸೈನ್ಸ್ ನ ಅಡ್ವಾನ್ಸ್ಮೆಂಟ್ ನ ಇಟ್ಕೊಂಡು ಕ್ಲಾಸಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಯಾರು ಇದನ್ನ ಅಪ್ರೋಚ್ ಮಾಡಿದ್ದು ಅಂತಂದ್ರೆ ಲಿನ್ನೇಯಸ್. ಸೊ NCERT ಅಲ್ಲಿ ಕೊಟ್ಟಿರೋದು ಯಾರು? ಲಿನ್ನೇಯಸ್. ಸೊ ಇವರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರುವಂತ ಕ್ಲಾಸಿಫಿಕೇಶನ್ ಟೈಪ್ ಯಾವುದು ಅಂತಂದ್ರೆ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ. ಸೊ ಏನಿದೆ ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ, ಸೊ ಲಿನ್ನೇಯಸ್ ಅವ್ರು ಏನ್ ಮಾಡಿದ್ರು, ಎಲ್ಲಾ ತರ ಪ್ಲಾಂಟ್ಸ್ ನ ನೋಡಿದ್ರು. ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಯೂಶಲಿ ಡೈಕಾಟ್ಸ್, ಮೋನೋಕಾಟ್ಸ್ ಇದೆ. ಇದನ್ನ ಯಾವ ರೀತಿ ಕ್ಲಾಸಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ನ ಬೇಸಿಸ್ ಮೇಲೆ. ಸಿ ಆನ್ ದ ಬೇಸಿಸ್ ಆಫ್ ವಾಟ್? ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಅಂದ್ರೆ ಏನು? ಪ್ಲಾಂಟಿನ ಸ್ಟೆಮ್, ರೂಟ್, ಲೀವ್ಸ್ ಇದೆಲ್ಲ ಏನಾಯ್ತು? ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಸಪೋಸ್ ಸ್ಟೆಮ್ ಯಾವ ತರ ಇದೆ, ತೆಳ್ಳಗಿದ್ರೆ ಅದನ್ನೆಲ್ಲ ಒಂದು, ಆಮೇಲೆ ಸ್ಟೆಮ್ ಕಂಪ್ಲೀಟ್ ಆಗಿ ಟ್ರೀ ಟೈಪ್ ಇದ್ರೆ ಅದನ್ನ ಪ್ಲಾಂಟ್ಸ್ ಬೇರೆ, ಟ್ರೀಸ್ ಬೇರೆ. ಸೊ ಈ ತರ ಬೇಸಿಕ್ ಕಣ್ಣಿಗೆ ಕಾಣಿಸುವಂತ ಮಾರ್ಫಾಲಜಿ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ಏನ್ ಮಾಡಿದ್ರು? ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಇಟ್ಕೊಂಡ್ರು. ರಿಪ್ರೊಡಕ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಒಂದನ್ನೇ ಕನ್ಸಿಡರ್ ಮಾಡಿದ್ರು. ಯಾವುದು ಅಂತ ಅಂದ್ರೆ ಆಂಡ್ರೀಶಿಯಂ ಕ್ಯಾರೆಕ್ಟರ್. ಆಂಡ್ರೀಶಿಯಂ ಅಂತ ಅಂದ್ರೆ ಏನು? ಸ್ಟಮನ್, ಆಂಥರ್ ಮತ್ತೆ ಫಿಲಮೆಂಟ್ ಇದೆಲ್ಲ ಅದರ ಬೇಸಿಸ್ ಮೇಲೆ ಮತ್ತೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ನ ಬೇಸಿಸ್ ಮೇಲೆ ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡ್ತಾ ಬಂದ್ರು. ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಸೊ ಇದು ಕರೆಕ್ಟ್ ಆಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬರೀ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ನೋಡಿದ್ದಾರೆ, ಇಂಟರ್ನಲ್ ಕ್ಯಾರೆಕ್ಟರ್ಸ್ ನ ಅವರು ಅಬ್ಸರ್ವ್ ಮಾಡೇ ಇಲ್ಲ. ಸೊ ಎಲ್ಲಾ ಕ್ಯಾರೆಕ್ಟರ್ಸ್, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಮತ್ತೆ ಆಂಡ್ರೀಶಿಯಂ ಕ್ಯಾರೆಕ್ಟರ್ಸ್ ನ ಈಕ್ವಲ್ ಆಗಿ ವೇಟೇಜ್ ಕೊಟ್ಬಿಟ್ಟು ಕ್ಲಾಸಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ಯಾಕೆ ಆರ್ಟಿಫಿಷಿಯಲ್ ಅಂದ್ರೆ ಬಿಕಾಸ್ ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೆನಿ ಕ್ಯಾರೆಕ್ಟರ್ಸ್ ಲೈಕ್ ಇಂಟರ್ನಲ್ ಕ್ಯಾರೆಕ್ಟರ್ಸ್ ಆಲ್ಸೋ. ದೇ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ಸೂಪರ್ಫಿಷಿಯಲ್, ಮೇಲೆ ಮಾರ್ಫಾಲಜಿ, ಕಣ್ಣಿಗೆ ಕಾಣಿಸುವಂತ ಕ್ಯಾರೆಕ್ಟರ್ಸ್ ಅಷ್ಟೇ ನಾವು ನೋಡ್ಬಿಟ್ಟು ಕ್ಲಾಸಿಫೈ ಮಾಡಿದ್ರು. ಸೊ ಹಂಗಾಗಿ ಇದನ್ನ ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೆಂಗೆ ಅಡ್ವಾನ್ಸ್ಮೆಂಟ್ ಬಂತು, ಮೈಕ್ರೋಸ್ಕೋಪ್ಸ್ ಎಲ್ಲ ಇನ್ವೆಂಟ್ ಮಾಡಿದ್ರು. ಮೈಕ್ರೋಸ್ಕೋಪ್ಸ್ ಸ್ಟಡಿ, ಅದರಲ್ಲಿ ಇರೋ ಮೈಕ್ರೋಸ್ಕೋಪ್ಸ್ ನ ಯೂಸ್ ಮಾಡ್ಕೊಂಡು ಪ್ಲಾಂಟ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ನೋಡ್ತಾ ಬಂದ್ರು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ
ಪ್ಲಾಂಟ್ ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರು, ಇಂಟರ್ನಲ್ ಕ್ಯಾರೆಕ್ಟರ್ಸ್ ಕೂಡ ಸ್ಟಡಿ ಮಾಡಿದ್ರು. ಸೊ ಅದನ್ನ ಸೇರಿಸ್ಕೊಂಡು ಕ್ಲಾಸಿಫೈ ಮಾಡಿದ್ರು. ಯಾರು ಅಂತ ಅಂದ್ರೆ ಜಾರ್ಜ್ ಬೆಂಥಮ್ ಮತ್ತೆ ಜೋಸೆಫ್ ಡಾಲ್ಟನ್ ಹುಕ್ಕರ್, ಇವರಿಬ್ರು ಸೈಂಟಿಸ್ಟ್ಸ್. ಇವ್ರು ಏನ್ ಮಾಡಿದ್ರು, ನ್ಯಾಚುರಲ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅಪೋಸಿಟ್ ಟು ಆರ್ಟಿಫಿಷಿಯಲ್ ಇಸ್ ನ್ಯಾಚುರಲ್ ಸಿಸ್ಟಮ್. ಯಾಕೆ ನ್ಯಾಚುರಲ್ ಅಂತ ಕರಿತಾ ಇದೀವಿ? ಎಕ್ಸ್ಟರ್ನಲ್ ಅಷ್ಟೇ ಅಲ್ಲದೆ ಇಂಟರ್ನಲ್ ಕ್ಯಾರೆಕ್ಟರ್ಸ್ ಮತ್ತೆ ಬೇರೆ ಆಸ್ಪೆಕ್ಟ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಪ್ಲಾಂಟ್ಸ್ ನ ಮೆಜಾರಿಟಿ ಏಂಜಿಯೋಸ್ಪರ್ಮ್ಸ್ ನ ಕ್ಲಾಸಿಫೈ ಮಾಡ್ತಾ ಬಂದ್ರು. ಯಾವ ತರ ಅಂದ್ರೆ ನ್ಯಾಚುರಲ್ ಅಫಿನಿಟೀಸ್. ನ್ಯಾಚುರಲ್ ಪ್ಲಾಂಟ್ಸ್ ಅಲ್ಲಿ ಅಫಿನಿಟೀಸ್ ಯಾವ ತರ ಅಂತಂದ್ರೆ ಎಕ್ಸ್ಟರ್ನಲ್ ಅಲ್ದೇನೆ ಇಂಟರ್ನಲ್ ನೋಡಿದಾಗ ಏನಾಯ್ತು, ನ್ಯಾಚುರಲ್ ಅಫಿನಿಟೀಸ್ ಅಂತಂದ್ರೆ ಕ್ಲೋಸ್ಲಿ ರಿಲೇಟೆಡ್ ಪ್ಲಾಂಟ್ಸ್ ನ ಅವರು ಈಸಿಯಾಗಿ ಕ್ಲಾಸಿಫೈ ಮಾಡ್ತಾ ಬಂದ್ರು. ಏನೇನು ಆಸ್ಪೆಕ್ಟ್ಸ್ ಇಟ್ಕೊಂಡಿದ್ರು ಇವರು ಅಂತಂದ್ರೆ ಇಂಟರ್ನಲ್ ಕ್ಯಾರೆಕ್ಟರ್ಸ್ ಅಲ್ಲಿ ಏನೇನು, ಅಲ್ಟ್ರಾ ಸ್ಟ್ರಕ್ಚರ್ ಅಂತಂದ್ರೆ ಸೆಲ್ ಯಾವ ತರ ಇದೆ, ಸೆಲ್ ವಾಲ್ ಯಾವ್ದ್ರಿಂದ ಆಗಿದೆ, ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಯಾವ ತರ ಇದೆ. ಸೊ ಸೆಲ್ಲಿನ ಅಲ್ಟ್ರಾ ಸ್ಟ್ರಕ್ಚರ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅದರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ರು. ಅದಲ್ಲದೆ ಅನಾಟಮಿ, ಸೊ ಅನಾಟಮಿ ಟಿಶ್ಯೂಸ್ ಯಾವ ತರ ಅರೇಂಜ್ ಆಗಿದೆ ಅದನ್ನೆಲ್ಲ ಕ್ಲೀನ್ ಆಗಿ ನೋಡಿದ್ರು. ಎಂಬ್ರಿಯಾಲಜಿ, ಓಕೆನಾ, ಮತ್ತೆ ಫೈಟೋಕೆಮಿಸ್ಟ್ರಿ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಯಾವ್ಯಾವ ತರ ಕೆಮಿಕಲ್ಸ್ ಇದೆ. ಸೊ ಇದೇ ತರ ಈ ಎಲ್ಲ ಆಸ್ಪೆಕ್ಟ್ಸ್ ನ ಇಟ್ಕೊಂಡು ಒಂದಷ್ಟೇ ತಗೊಂಡಿಲ್ಲ, ಮಾರ್ಫಾಲಜಿ ಅಷ್ಟೇ ತಗೊಂಡಿಲ್ಲ, ಇಂಟರ್ನಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ನ ಇಟ್ಕೊಂಡು ಏನ್ ಮಾಡಿದ್ರು, ನ್ಯಾಚುರಲ್ ಸಿಸ್ಟಮ್ ನ ಕ್ಲಾಸಿಫೈ ಮಾಡಿದ್ರು. ದಿಸ್ ವಾಸ್ ಮೋರ್ ಅಕ್ಸೆಪ್ಟಬಲ್ ವೆನ್ ಕಂಪೇರ್ ಟು ಆರ್ಟಿಫಿಷಿಯಲ್ ಗಿಂತ ನ್ಯಾಚುರಲ್ ಸಿಸ್ಟಮ್ ನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಇಟ್ ಈಸ್ ಮೋರ್ ವ್ಯಾಲಿಡ್, ಯಾಕಂದ್ರೆ ಬಹಳ ಆಸ್ಪೆಕ್ಟ್ಸ್ ನ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಏನು ಅಂತಂದ್ರೆ ಫೈಲೋಜೆನೆಟಿಕ್. ಇದಷ್ಟೇ ಅಲ್ಲದೆ ಫೈಲೋಜೆನೆಟಿಕ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಎವಲ್ಯೂಷನರಿ ಕ್ಯಾರೆಕ್ಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಎವಲ್ಯೂಷನರಿ ಕ್ಯಾರೆಕ್ಟರ್ಸ್ ಅಂದ್ರೆ ಆ ಪ್ಲಾಂಟಿನ ಮುಂಚೆ ಇರೋ ಜನರೇಷನ್ ಯಾವ ತರ ಇತ್ತು, ಅದಕ್ಕಿಂತ ಮುಂಚೆ ಇರೋ ಜನರೇಷನ್ ಅದು ಯಾವ ತರ ರಿಲೇಟ್ ಆಗ್ತಿದೆ, ಈ ಒಂದು ಎ ಮತ್ತೆ ಬಿ ಪ್ಲಾಂಟಿನ ಏನು ಮುಂಚೆ ಇರೋ ಜನರೇಷನ್ ಸೇಮ್ ಇದನ್ನ ಇಲ್ಲ, ಅದರ ಸೇಮ್ ಫ್ಯಾಮಿಲಿ ಟ್ರೀ ಬರುತ್ತೋ ಇಲ್ಲೋ ಅಂತಂದೇಳಿ ಆ ತರ ಚೆಕ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಬೇಕಾಗಿದ್ದು ಏನಂದ್ರೆ ಫಾಸಿಲ್ ಎವಿಡೆನ್ಸ್, ಫಾಸಿಲ್ ಪಳೆಯುಳಿಕೆಗಳು ಅಂತ ಹೇಳ್ತೀವಲ್ಲ ಅದರ ಎವಿಡೆನ್ಸ್ ಇಟ್ಕೊಂಡ್ಬಿಟ್ಟು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡ್ತಾ ಬಂದ್ರು. ಈಗ ಅಟ್ ಪ್ರೆಸೆಂಟ್ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿರೋದು ಯಾವುದು ಅಂತಂದ್ರೆ ಫೈಲೋಜೆನೆಟಿಕ್ ಸಿಸ್ಟಮ್. ಬಟ್ ಫೈಲೋಜೆನೆಟಿಕ್ ಸಿಸ್ಟಮ್ ಈಗ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿರೋದು, ಬಟ್ ಸ್ಟಿಲ್ ಎಲ್ಲಾ ಕಡೆನೂ ಮೆಜಾರಿಟಿ ಯಾವ್ದು ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ನ್ಯಾಚುರಲ್ ಸಿಸ್ಟಮ್ ಯೂಸ್ ಮಾಡ್ತಿದ್ದಾರೆ. ಬಟ್ NCERT ಅಲ್ಲಿ ದ ಫೈನಲ್ ಅಕ್ಸೆಪ್ಟೆಡ್ ಒನ್ ಅಂತ ಯಾವ್ದು ಕೊಟ್ಟಿರೋದು ಫೈಲೋಜೆನೆಟಿಕ್. ಅಂಡ್ ಫೈಲೋಜೆನೆಟಿಕ್ ಇಂಟ್ರೊಡ್ಯೂಸ್ ಮಾಡಿದ್ದು ಎಂಗ್ಲರ್ ಅಂಡ್ ಫ್ರಾಂಟಲ್. ಬಟ್ ದಿಸ್ ಸೈಂಟಿಸ್ಟ್ ನೇಮ್ ಇಸ್ ನಾಟ್ ಗಿವನ್ ಇನ್ NCERT. ಇದನ್ನ NCERT ಅಲ್ಲಿ ಕೊಟ್ಟಿಲ್ಲ, ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ಅಂತಂದ್ರೆ ಎವಲ್ಯೂಷನರಿ ಕ್ಯಾರೆಕ್ಟರ್ ನ ಬೇಸಿಸ್ ಇಟ್ಕೊಂಡು ಅವರು ಕ್ಲಾಸಿಫೈ ಮಾಡಿದ್ರು. ನೆಕ್ಸ್ಟ್ ಏನೇನ್ ಡಿಸ್ಅಡ್ವಾಂಟೇಜಸ್ ಇದೆ ಕ್ಲಾಸಿಫಿಕೇಶನ್ ಅಲ್ಲಿ? ನ್ಯಾಚುರಲ್ ಸಿಸ್ಟಮ್ ಅಂತೂ ನಿಮಗೆ ಗೊತ್ತಿದೆ. ಯಾಕೆ ಡಿಸ್ಅಡ್ವಾಂಟೇಜ್ ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದೇ ಹ್ಯಾವ್ ಓನ್ಲಿ ಸೆಲೆಕ್ಟೆಡ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಮತ್ತೆ ಈ ಕ್ಯಾರೆಕ್ಟರ್ಸ್ ಏನು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಇರ್ಬೋದು ಮತ್ತೆ ಆಂಗ್ಲಿಡಿಶಮ್ ಕ್ಯಾರೆಕ್ಟರ್ ಅದಕ್ಕೆ ಈಕ್ವಲ್ ವೆಟೇಜ್ ಕೊಟ್ರು. ಆಮೇಲೆ ಬರೀ ವೆಜಿಟೇಟಿವ್ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಈ ವೆಜಿಟೇಟಿವ್ ಕ್ಯಾರೆಕ್ಟರ್ ಯೂಶುವಲಿ ಎನ್ವಿರಾನ್ಮೆಂಟಲ್ ಚೇಂಜಸ್ ಗೆ ಅದನ್ನು ಕೂಡ ಚೇಂಜ್ ಆಗುತ್ತೆ. ಸಪೋಸ್ ಒಂದು ಲೀಫ್ ಇದೆ, ಅದು ಜಾಸ್ತಿ ಸನ್ಲೈಟ್ ಇರೋ ಕಡೆನೆ ಬೇರೆ ತರ ಗ್ರೋ ಆಗುತ್ತೆ, ಸನ್ಲೈಟ್ ಕಡಿಮೆ ಇರೋ ಕಡೆನೆ ಬೇರೆ ತರ ಗ್ರೋ ಆಗುತ್ತೆ. ಅಂದ್ರೆ ಒಂದೊಂದು ಏರಿಯಾ ವೈಸ್ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ ವೈಸ್ ಏನಾಗುತ್ತೆ, ಪ್ಲಾಂಟ್ ನ ಸ್ಟ್ರಕ್ಚರ್ಸ್ ಬೇರೆ ತರ ನೋಡ್ತಾ ಬರ್ತೀವಿ ನಾವು. ಸೊ ಹಂಗಾಗಿ ಬರೀ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ನ ಇನ್ಕ್ಲೂಡ್ ಮಾಡಿದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಮತ್ತೆ ಅದ್ರಿಂದನೇ ಏನಾಯ್ತು, ಕ್ಲೋಸ್ಲಿ ರಿಲೇಟೆಡ್ ಪ್ಲಾಂಟ್ಸ್ ನ ಏನ್ ಮಾಡ್ಬಿಟ್ಟಿದ್ದಾರೆ, ಅವರು ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಬಿಕಾಸ್ ದೇ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಬಟ್ ಅದನ್ನ ಕರೆಕ್ಟ್ ಆಗಿ ರೆಕ್ಟಿಫೈ ಮಾಡಿದ್ದು ಯಾವ್ದ್ರಲ್ಲಿ ಅಂತಂದ್ರೆ ನ್ಯಾಚುರಲ್ ಸಿಸ್ಟಮ್. ಬಟ್ ನ್ಯಾಚುರಲ್ ಸಿಸ್ಟಮ್ ಅಲ್ಲಿನೂ ಒಂದು ಡ್ರಾಬ್ಯಾಕ್, ಡಿಸ್ಅಡ್ವಾಂಟೇಜಸ್ ಇದೆ. ಏನಂತಂದ್ರೆ ಅವರು ಎವಲ್ಯೂಷನರಿ ಕ್ಯಾರೆಕ್ಟರ್ ಇನ್ಕ್ಲೂಡ್ ಮಾಡಿಲ್ಲ. ಮತ್ತೆ ಈ ಫೈಲೋಜೆನೆಟಿಕ್ ಅಂತಂದ್ರೆ ಎವಲ್ಯೂಷನರಿ ಕ್ಯಾರೆಕ್ಟರ್ ಇನ್ಕ್ಲೂಡ್ ಮಾಡಿದ್ದಾರೆ, ಬಟ್ ಅಂದ್ರೂ ಕೂಡ ಅಷ್ಟೊಂದು ಕ್ಲೋಸ್ಲಿ ರಿಲೇಟೆಡ್ ಪ್ಲಾಂಟ್ಸ್ ಇದ್ರೂ ಅಲ್ಲಿ ಡಿಸ್ಸಿಮಿಲಾರಿಟೀಸ್ ಇರ್ತದೆ. ಸೊ ಇದನ್ನು ಕೂಡ ಅಷ್ಟೊಂದು ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಲಿ, ಯಾವ್ದನ್ನು 100% ಕರೆಕ್ಟ್ ಅಂತ ಹೇಳಲ್ಲ. ಬಟ್ ಆಲ್ಮೋಸ್ಟ್ ಮ್ಯಾಚ್ ಆಗಿರೋದನ್ನ ಏನ್ ಮಾಡ್ತಾರೆ, ಇದನ್ನ ಕ್ಲಾಸಿಫೈ ಮಾಡಿ ಅವರು ಸಪರೇಟ್ ಫ್ಯಾಮಿಲೀಸ್ ಅಲ್ಲಿ, ಜೀನಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ತಾ ಬರ್ತಾರೆ. ಸೊ ಸ್ಟಿಲ್ ಇಟ್ ಈಸ್ ವೈಡ್ಲಿ ಯೂಸ್ಡ್ ಅಂಡ್ ಇಟ್ ಈಸ್ ಅಕ್ಸೆಪ್ಟೆಡ್ ಒನ್. ಯಾವ್ದು ಅಂತಂದ್ರೆ ಫೈಲೋಜೆನೆಟಿಕ್. ಸೊ ಇದು ಇದರ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಇದಷ್ಟೇ ಅಲ್ಲದೆ ಇವಾಗ ಮಾಡರ್ನ್ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಯಲ್ಲಿ ಏನೇನ್ ಬಂದಿದೆ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೂ ಚೆನ್ನಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಆ ಮಾಡರ್ನ್ ಟ್ಯಾಕ್ಸೋನಾಮಿಕಲ್ ಬ್ರಾಂಚಸ್ ಯಾವ್ಯಾವು ಅಂತಂದ್ರೆ ನ್ಯೂಮರಿಕಲ್, ಸೈಟೋ ಮತ್ತೆ ಕೀಮೋಟ್ಯಾಕ್ಸೋನಮಿ ಅಂತ. ಸೊ ಏನಿದು ಅಂತ ನೋಡೋಣ.
ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ನ ಇಟ್ಕೊಂಡ್ಬಿಟ್ಟು ಪ್ಲಾಂಟ್ಸ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡ್ರು. ಹೆಂಗೆ ಅಂತಂದ್ರೆ ಸಪೋಸ್ ಈಗ ನನ್ನ ಹತ್ರ ಒಂದು ಎ ಅಂತ ಒಂದು ಪ್ಲಾಂಟ್ ಇದೆ. ಸೊಲನೇಸಿ ಫ್ಯಾಮಿಲಿ ಅಂತಾನೆ ತಗೊಳ್ಳೋಣ, ಒಂದು ಫ್ಯಾಮಿಲಿ ಸೊಲನೇಸಿಯಲ್ಲಿ. ಸೊ ಒಂದು ಎ ಪ್ಲಾಂಟ್ ಇದೆ. ಈ ಫ್ಯಾಮಿಲಿ ರಿಲೇಟೆಡ್ ನನಗೆ ಇದೇ ಫ್ಯಾಮಿಲಿ ಅನ್ಸ್ಬೋದು ಅಂತ ಹೇಳಿ ನಾನು ಒಂದು 6 ಪ್ಲಾಂಟ್ಸ್ ತಗೊಂಡ್ಬಂದಿದ್ದೀನಿ. ಈ 6 ಪ್ಲಾಂಟ್ಸ್ ಅಲ್ಲಿನೂ ಕೂಡ ನಾನು ಏನ್ ಮಾಡ್ಬೇಕು, ಎ ಪ್ಲಾಂಟಿನ ಕ್ಯಾರೆಕ್ಟರ್ಸ್ ಜೊತೆ ಮ್ಯಾಚ್ ಮಾಡ್ಬೇಕು. ಸೊ ನಾವ್ ಇದನ್ನ ಮ್ಯಾಚ್ ಮಾಡಿ ನೋಡ್ತಾ ಕೂತ್ಕೊಂಡ್ರೆ ಬಹಳ ಟೈಮ್ ಆಗುತ್ತೆ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸಿಗೂ ಒಂದು ಬೈನರಿ ಸಿಸ್ಟಮ್ 0-1 ಡಿಜಿಟ್ಸ್ ಕೊಡೋದು, ಕೋಡ್ಸ್ ಕೊಡೋದು ಅಥವಾ ನಂಬರ್ಸ್ ಕೊಟ್ಬಿಟ್ಟು ಅದನ್ನ ಕಂಪ್ಯೂಟರ್ಲಿ ಆ ಡಾಟಾನ ಫೀಡ್ ಮಾಡ್ತಾರೆ. ಸೊ ಅದೇ ಏನ್ ಮಾಡುತ್ತೆ ಅಂದ್ರೆ ಮ್ಯಾಚ್ ಮಾಡ್ತಾ ಬರುತ್ತೆ. ಸೊ ಯೂಶುವಲಿ ಮಿನಿಮಮ್ ಎಷ್ಟು ಅಂದ್ರೆ 50 ಕ್ಯಾರೆಕ್ಟರ್ಸ್ ತಗೊಂಡಿರ್ಬೇಕು. ಯಾವ ತರ ಅಂತ ನೋಡಿ, ಏನ್ ಹೇಳ್ಬೋದು, ಲೀಫ್, ಓಕೆನಾ, ಲೀಫಿನ ಎಡ್ಜಸ್ ಯಾವ ತರ ಇದೆ, ಬ್ಲೇಡ್ ಟೈಪ್ ಇದೆನಾ ಅಥವಾ ಲೀಫಿನ ಎಡ್ಜಸ್ ಸೇಮ್ ಇದೆನಾ. ಸೊ ಬ್ಲೇಡ್ ಟೈಪ್ ಇದ್ರೆ 0 ಅಂತ ಕೊಡೋದು. ಸೊ ಸಿಂಪಲ್ ಆಗಿ ಲೈನ್ ಇತ್ತು, ಸಾಫ್ಟ್ ಆಗಿ ಲೈನ್ ಇತ್ತು ಎಡ್ಜ್, ಲೀಫಿನ ಎಡ್ಜ್ ಅಂತ ಅಂದ್ರೆ ಈ ತರ ಬರುತ್ತೆ. ಹಿಂಗೆ ಈ ತರ ಇದೆ, ಇದನ್ನ ಡೆಂಟೇಟ್ ಅಂತ ಕರಿತೀವಿ. ಸೊ ಈ ತರ ಇದ್ರೆ ಇದಕ್ಕೆ 0 ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಹಿಂಗೆ ಸ್ಟ್ರೇಟ್ ಆಗಿದ್ರೆ ಇದನ್ನ 1 ಡಿಜಿಟ್ ಅಂತ ಕೊಡ್ತೀವಿ, 1 ಡಿಜಿಟ್. ಸೊ ಬೈನರಿ ಸಿಸ್ಟಮ್ ಇನ್ಕ್ಲೂಡ್ ಮಾಡಿದ್ದಾರೆ. ಅಥವಾ 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ 0, 1, 2, 3, 4 ಅಂತ ನಂಬರ್ಸ್ ಕೊಡ್ತಾ ಬರ್ತಾರೆ. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡುತ್ತೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ, ಅದನ್ನ ಮ್ಯಾಚ್ ಮಾಡ್ತಾ ಬರುತ್ತೆ. ಸೊ ಎ ಪ್ಲಾಂಟ್ ನ ಕ್ಯಾರೆಕ್ಟರ್ಸ್ ನಮಗೆ ಎಲ್ಲ ಗೊತ್ತಿದೆ. ಅದೇ ತರ 6 ಪ್ಲಾಂಟ್ಸ್ ನ ಕ್ಯಾರೆಕ್ಟರ್ಸ್ ಕೂಡ ಮ್ಯಾಚ್ ಮಾಡ್ಬಿಟ್ಟು ಮೇ ಬಿ 4th ಪ್ಲಾಂಟಿಗೆ ಏನಂತ ಹೇಳ್ಬೋದು, ದಿಸ್ ಇಸ್ ಆಲ್ಮೋಸ್ಟ್ 90 to 95% ಇಟ್ ಇಸ್ ಮ್ಯಾಚ್ಡ್ ವಿತ್ ದ ಎ ಪ್ಲಾಂಟ್. ಸೊ 4th ಪ್ಲಾಂಟ್ ಏನಿದೆ ಅಲ್ಲ, ಅದು ಎ ಪ್ಲಾಂಟ್ ಜೊತೆಗೆ 90 to 95% ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ಅವಾಗ ನಾವೇನ್ ಮಾಡ್ತೀವಿ, ಸೊ ಇದನ್ನು ಕೂಡ ಈ ಫ್ಯಾಮಿಲಿಯಲ್ಲೇ ಇನ್ಕ್ಲೂಡ್ ಆಗಿರೋ ಪ್ಲಾಂಟ್ ಇರ್ಬೋದು ಅಂತ ಅದನ್ನ ಕ್ಲೀನ್ ಆಗಿ ಮತ್ತೆ ಸ್ಟಡಿ ಮಾಡಿ ನೋಡಿ ಕ್ಲಾಸಿಫೈ ಮಾಡ್ತೀವಿ. ಸೊ ಈ ತರ ಮಾಡರ್ನ್ ಟ್ಯಾಕ್ಸಾನಮಿಕಲ್ ಬ್ರಾಂಚಸ್ ಅಂದ್ರೆ ಸಪೋಸ್ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡುವಂತ ಒಂದು ಮೆಥಡ್ ಇದು. ಯಾವುದು, ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಯಾಕೆ ನ್ಯೂಮರಿಕಲ್ ಹೇಳ್ತಾ ಇದ್ರೆ, ಬಿಕಾಸ್ ಇಲ್ಲಿ ನಂಬರ್ಸ್ ಇನ್ಕ್ಲೂಡ್ ಮಾಡಿರೋದು, ಮತ್ತೆ ಇದನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಯೂಸ್ ಮಾಡಿರೋದು ಏನು ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ಸ್. ಸೊ ದಟ್ಸ್ ವೈ ಇಟ್ ಇಸ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಇದರಲ್ಲಿ NCERT ಲೈನ್ಸ್ ನೀವು ಏನು ನೋಟ್ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲೂ ಏನ್ ಜಾಸ್ತಿ ಕೇಳ್ತಾರೆ ಅಂತಂದ್ರೆ, ಸಿ ಈಚ್ ಕ್ಯಾರೆಕ್ಟರ್ ಇಸ್ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್. ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಈಕ್ವಲ್ ವೇಟೇಜ್ ಇದೆ, ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಹಂಡ್ರೆಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್. ಒಂದಲ್ಲ ಎರಡಲ್ಲ ಕ್ಯಾರೆಕ್ಟರ್ಸ್ ಎಷ್ಟು ಕನ್ಸಿಡರ್ ಮಾಡ್ಬೋದು, 100 ಕ್ಯಾರೆಕ್ಟರ್ಸ್ ಒಟ್ಟಿಗೆ ನಾವು ಕನ್ಸಿಡರ್ ಮಾಡಿ ಅದನ್ನ ಮ್ಯಾಚ್ ಮಾಡಿ ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ ಎಷ್ಟು ತಗೊಂಡಿರ್ಬೇಕು ಅಂತಂದ್ರೆ ಯೂಶಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಇದನ್ನ ಯೂಶಲಿ 50 ಕ್ಯಾರೆಕ್ಟರ್ಸ್ ಕಂಪಲ್ಸರಿ ಮಿನಿಮಮ್ ಅಂತೂ ಇರಲೇಬೇಕು. ಸೊ ಅದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರ್ಬೋದು, ಮಿನಿಮಮ್ ಎಷ್ಟು ಇರಬೇಕು, 50 ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಈಸಿಯಾಗಿ ಮ್ಯಾಚ್ ಮಾಡಿ ಅದನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಸೆಕೆಂಡ್ ಟೈಪ್ ಏನು ಅಂತಂದ್ರೆ ಸೈಟೋ ಟ್ಯಾಕ್ಸಾನಮಿ. ಸೈಟೋ ಅಂತ ಅಂದ್ರೆ ಸೆಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಸೆಲ್ಲಿನ ಕ್ಯಾರೆಕ್ಟರ್ಸ್, ಯೂಶಲಿ ಸೆಲ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ನ ನೋಡ್ಬಿಟ್ಟು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡುವಂತ ಮೆಥಡ್. ಸಿ ಬೇಸ್ಡ್ ಆನ್ ಸೈಟಾಲಜಿಕಲ್ ಇನ್ಫಾರ್ಮೇಶನ್. ಯಾವ ತರ, ಕ್ರೋಮೋಸೋಮ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ವರ್ಡ್ಸ್ ಯಾವ್ದು, ಕ್ರೋಮೋಸೋಮ್ ನಂಬರ್, ಕ್ರೋಮೋಸೋಮಿನ ನಂಬರ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ, ಮತ್ತೆ ಕ್ರೋಮೋಸೋಮಿನ ಸ್ಟ್ರಕ್ಚರ್ ಯಾವ ತರ ಇದೆ, ಮತ್ತೆ ಕ್ರೋಮೋಸೋಮಿನ ಬಿಹೇವಿಯರ್ ಯಾವ ತರ ಇದೆ. ಸೊ ಮೇನ್ ಆಗಿ ಈ 3 ಆಸ್ಪೆಕ್ಟ್ಸ್ ನ ಇಟ್ಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ, ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಇದು ಸೈಟೋ ಟ್ಯಾಕ್ಸಾನಮಿ. ನೆಕ್ಸ್ಟ್ ಏನಂತಂದ್ರೆ ಕೀಮೋ ಟ್ಯಾಕ್ಸಾನಮಿ. ಸೊ ಈ ಕೀಮೋ ಅಂತಂದ್ರೆ ಏನು, ಕೆಮಿಕಲ್. ಸೊ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಅಲ್ಲಿ ಯಾವ ತರ ಕೆಮಿಕಲ್ಸ್ ಸೆಕ್ರೇಟ್ ಮಾಡ್ತಿರುತ್ತೆ, ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಂದ್ರೆ ಮೇಜರ್ ಆಗಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇರ್ಬೋದು, ಮೈಕ್ರೋ ಮಾಲಿಕ್ಯೂಲ್ಸ್ ಇರ್ಬೋದು, ಯಾವ್ಯಾವ ತರ ಕೆಮಿಕಲ್. ಸಪೋಸ್ ಈಗ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ನೋಡಿ ಗಮ್ ತರ ಲ್ಯಾಟೆಕ್ಸ್ ಗಮ್ಮಿ ಸಬ್ಸ್ಟೆನ್ಸ್ ನ ಸೆಕ್ರೇಟ್ ಮಾಡ್ತಾ ಇರುತ್ತೆ. ಅದು ಆಲ್ಮೋಸ್ಟ್ ಆ ಫ್ಯಾಮಿಲಿಯಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಬರುತ್ತೋ ಅದ್ರದ್ದೆಲ್ಲ ಅದೇ ತರ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಇನ್ನು ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಅರೋಮ್ಯಾಟಿಕ್ ಸಬ್ಸ್ಟೆನ್ಸ್ ಇರುತ್ತೆ, ಅಂದ್ರೆ ಸ್ವೀಟ್ ಸ್ಮೆಲ್ ಬರುವಂತದ್ದು,
ಆ ಥರ. ಸೊ ಮೀನ್ಸ್ ಯಾವ್ಯಾವ ಥರ ಕೆಮಿಕಲ್ಸ್ ಅದನ್ನ ಸೆಕ್ರೇಟ್ ಮಾಡುತ್ತೋ ಅದರ ಬೇಸಿಸ್ ಮೇಲೆ ಪ್ಲಾಂಟ್ಸ್ನ ಕೂಡ ಕ್ಲಾಸಿಫೈ ಮಾಡ್ಬೋದು. ದಟ್ ಈಸ್ ಮಾಡರ್ನ್ ಟೈಪ್ ಅಂತ ನೋಡು, ಮಾಡರ್ನ್ ಟೈಪ್ ಅಂತ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಸಿ, ಬೇಸ್ಡ್ ಆನ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪ್ಲಾಂಟ್ಸ್, ದ ಕಾಂಪೌಂಡ್ಸ್ ಸ್ಟಡೀಸ್ ಫಾರ್ ಕಿಮೋಟ್ಯಾಕ್ಸಾನಮಿ ಆರ್ ನ್ಯೂಕ್ಲಿಕ್ ಆಸಿಡ್ಸ್. ಸಿ ಒನ್ ಥಿಂಗ್ ಮೇನ್ ಹಿಯರ್, ನ್ಯೂಕ್ಲಿಕ್ ಆಸಿಡ್ ಇದೆ ಅಂತ ಹೇಳಿ ಇದು ಸೈಟೋ ಆಗೋದಿಲ್ಲ. ಸಿ, ನ್ಯೂಕ್ಲಿಕ್ ಆಸಿಡ್ ಈಸ್ ಆಲ್ಸೋ ಬಯೋಮಾಲಿಕ್ಯೂಲ್. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ DNA RNA, ರೈಟ್? ಸೊ DNA RNA ಕೂಡ ಬಯೋ ಮಾಲಿಕ್ಯೂಲ್ ಅದು. ಸೊ ಹಾಗಾಗಿ ಅದು ಸೈಟೋದಲ್ಲಿ ಬರಲ್ಲ. ಓಕೆನಾ? ಸೊ ನ್ಯೂಕ್ಲಿಕ್ ಆಸಿಡ್, ನೆಕ್ಸ್ಟ್ ಅಮೈನೋ ಆಸಿಡ್ಸ್ ಇರ್ಬೋದು, ಪೆಪ್ಟೈಡ್ಸ್, ಗಮ್, ಲ್ಯಾಟೆಕ್ಸ್, ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಎಕ್ಸೆಟ್ರಾ ಏನು ಬಹಳ ಇನ್ಕ್ಲೂಡ್ ಮಾಡ್ತಾರೆ. ಸೊ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಏನು ಇದರ ಬೇಸಿಸ್ ಮೇಲೆ ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡುವಂಥದ್ದು. ಸೊ ಮೇಜರ್ ಆಗಿ ಓಲ್ಡ್ ಅಪ್ರೋಚ್ ಯಾವ್ದಿತ್ತು ಅಂತಂದ್ರೆ 3 ಟೈಪ್: ಆರ್ಟಿಫಿಷಿಯಲ್, ನ್ಯಾಚುರಲ್ ಮತ್ತೆ ಫೈಲೋಜೆನೆಟಿಕ್. ನೋಡಿ, ಈ ನೇಮ್ಸ್ ಕೂಡ ಆರ್ಡರ್ ಹೇಗೆ ನೆನ್ಪಿಟ್ಕೋಬೇಕು ಅಂದ್ರೆ ಆಲ್ಫಾಬೆಟಿಕ್ ವೈಸ್ ಇದೆ. ಫಸ್ಟ್ A, N, ಆಮೇಲೆ P. ಆರ್ಟಿಫಿಷಿಯಲ್, ನ್ಯಾಚುರಲ್, ಫೈಲೋಜೆನೆಟಿಕ್. ಸೊ ಆರ್ಟಿಫಿಷಿಯಲ್ ಲಿನಿಯಸ್, ನ್ಯಾಚುರಲ್ ಬೆಂಥಮ್ ಅಂಡ್ ಹುಕ್ಕರ್, ಫೈಲೋಜೆನೆಟಿಕ್ ಎಂಗ್ಲರ್ ಅಂಡ್ ಫ್ರಾಂಟಲ್. ಸೊ ಇದು 3 ಓಲ್ಡ್ ಮೆಥಡ್. ಮತ್ತೆ ಮಾಡರ್ನ್ ಟ್ಯಾಕ್ಸಾನಮಿಕಲ್ ಬ್ರಾಂಚ್ ಯಾವ್ದಂದ್ರೆ ನ್ಯೂಮರಿಕಲ್, ಕೀಮೋ ಮತ್ತೆ ಸೈಟೋ ಟ್ಯಾಕ್ಸಾನಮಿ. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಬಗ್ಗೆ ನಾನು ಈಗ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀನಿ. ಸೊ ಕ್ಲಾಸಿಫಿಕೇಶನ್ ಇದಿಷ್ಟು ಟೈಪ್ಸ್ ಇದೆ. ಮತ್ತೆ ಈ ಲೆಸನ್ ಅಲ್ಲಿ ನೀವು ನೆಕ್ಸ್ಟ್ ಲೈಫ್ ಸೈಕಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಯಾವ್ದಂದ್ರೆ 5 ಡಿವಿಷನ್ ಕೂಡ ಲೈಫ್ ಸೈಕಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ನಾವು ಪದೇ ಈ ಗ್ಯಾಮೆಟೋಫೈಟ್, ಸ್ಪೋರೋಫೈಟ್ ಅಂತ ಟರ್ಮ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀನಿ. ಮತ್ತೆ ಇನ್ನು ಸಾಕಷ್ಟು ಟರ್ಮ್ಸ್ ಇದೆ, ಅದನ್ನ ನಾವು ಪದೇ ನೋಡ್ತಾ ಬರ್ತೀವಿ ಲೆಸನ್ ಅಲ್ಲಿ. ಸೊ ಹಂಗಂದ್ರೆ ಏನು ಅಂತ ಮುಂಚೆನೆ ತಿಳ್ಕೊಳ್ಳೋಣ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಆ ವರ್ಡ್ಸ್ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡೋಣ. ಫಸ್ಟ್ ಥಿಂಗ್ ನೋಡಿ, ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಾರ್ಮಲ್ ನಮ್ಮಲ್ಲಿ ಯಾವ ತರ ಲೈಫ್ ಸೈಕಲ್ ಇದೆಯಲ್ಲ ಆ ತರ ಇರಲ್ಲ. ಇದರಲ್ಲಿ ಲೈಫ್ ಸೈಕಲ್ ಆಲ್ಟರ್ನೇಟ್ ಆಗ್ತಾ ಇರುತ್ತೆ ಎರಡು ಫೇಸ್ ಮಧ್ಯ. ಸಿ, ನಾವ್ ಯಾವ್ದ್ರಲ್ಲಿ ಇದೀವಿ? ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇದೀವಿ, ಹೌದಾ? ಅವರ್ ಆಲ್ ಸೆಲ್ಸ್, ನಮ್ಮ ಎಲ್ಲಾ ಸೆಲ್ಸ್ ಅಲ್ಲಿನೂ ಕ್ರೋಮೋಸೋಮ್ ಯಾವ ತರ ಇದೆ? ಡಿಪ್ಲಾಯ್ಡ್. 2 ಸೆಟ್ಸ್ ಇದೆ. ಯಾವಾಗ ಹ್ಯಾಪ್ಲಾಯ್ಡಿಗೆ ಬರ್ತೀವಿ? when this diploid organism releases gametes. ಸೊ ಯಾವಾಗ ಗ್ಯಾಮೆಟ್ಸ್ ರಿಲೀಸ್ ಡ್ಯೂರಿಂಗ್ ಸರ್ಟೆನ್ ಫೇಸ್, ಒಂದು ಸರ್ಟೆನ್ ಫೇಸ್ ಅಲ್ಲಿ ನಾವೇನು ಯೂಶಲಿ ಆಲ್ ದ ಆರ್ಗನ್ ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ರಿಲೀಸಸ್ ಗ್ಯಾಮೆಟ್ಸ್, ಹೌದಾ? ಸೊ ಈ ಗ್ಯಾಮೆಟ್ಸ್ ಯಾವ್ದ್ರಲ್ಲಿದೆ? ಹ್ಯಾಪ್ಲಾಯ್ಡ್ ಅಲ್ಲಿ ಇದೆ. ಮೇಲ್ ಗ್ಯಾಮೆಟ್ ಆಗಿರ್ಬೋದು ಅಥವಾ ಫಿಮೇಲ್ ಗ್ಯಾಮೆಟ್ ಆಗಿರ್ಬೋದು. ಸೊ ಈ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಯಾವ್ದ್ರಲ್ಲಿದೆ? ಹ್ಯಾಪ್ಲಾಯ್ಡ್ ಇದೆ. ಅಂದ್ರೆ ಇಲ್ಲಿ 2n ಇತ್ತು, ಇಲ್ಲಿ n ಆಯ್ತು. ಸೊ ಹ್ಯಾಪ್ಲಾಯ್ಡ್ ಫೇಸ್ ಅಲ್ಲಿ ನಾವು ಜಾಸ್ತಿ ಇರೋದಿಲ್ಲ. ಓನ್ಲಿ ಗ್ಯಾಮೆಟ್ಸ್ ಈಸ್ ಇನ್ ಹ್ಯಾಪ್ಲಾಯ್ಡ್. ಯಾವಾಗ ಈ ಗ್ಯಾಮೆಟ್ಸ್ ರಿಲೀಸ್ ಆದ್ಮೇಲೆ ಏನಾಗುತ್ತೆ? ಫ್ಯೂಸ್ ಆಗುತ್ತೆ, ಸಿಂಗ್ಯಾಮಿ. ಇಟ್ ಇಸ್ ಫರ್ಟಿಲೈಸೇಷನ್ ಪ್ರಾಸೆಸ್. ಸಿಂಗ್ಯಾಮಿ ಆಗಿದ ತಕ್ಷಣ ಮತ್ತೆ ಯಾವ್ದು ಕಂಡೀಷನ್ ಬಂದ್ವಿ? ಡಿಪ್ಲಾಯ್ಡ್, ದಟ್ ಈಸ್ ಝೈಗೋಟ್. n plus n is 2n, ಹೌದಾ? ಸೊ ಮತ್ತೆ ಏನ್ ಬಂತು? ಡಿಪ್ಲಾಯ್ಡ್ ಕಂಡೀಷನ್ 2n, ಝೈಗೋಟ್. ಮತ್ತೆ ಝೈಗೋಟ್ ನೆಕ್ಸ್ಟ್ ಎಂಬ್ರಿಯೋ ಡೆವಲಪ್ ಆಗಿ, ಎಂಬ್ರಿಯೋ ಇಂದ ಬೇಬಿ ಡೆವಲಪ್ ಆಗಿದೆ, ಅಗೇನ್ ದ ಲೈಫ್ ಕಂಟಿನ್ಯೂಸ್, ಹೌದಾ? ಸೊ ನಾರ್ಮಲ್ ಆಗಿ ನಮ್ ಲೈಫ್ ಸೈಕಲ್ ಅಲ್ಲಿ ಏನು ಅಂತಂದ್ರೆ ಹ್ಯಾಪ್ಲಾಯ್ಡ್ ಕಂಡೀಷನ್ ಜಾಸ್ತಿ ಹೊತ್ತು ಇರೋದಿಲ್ಲ. ವಿ ಎಕ್ಸಿಸ್ಟ್ ಇನ್ ಡಿಪ್ಲಾಯ್ಡ್. ಇಲ್ಲಿ ಯಾವ ಫೇಸ್ ಅಲ್ಲಿನೂ ಕೂಡ ನಾವು ಜಾಸ್ತಿ ದಿನ ಇರ್ತಾ ಇಲ್ಲ. ಬಟ್ ಪ್ಲಾಂಟ್ಸ್ ಅಲ್ಲಿ ಹಂಗಲ್ಲ. ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿನೇ ಸ್ವಲ್ಪ ದಿನ ಇರೋದು, ಆಮೇಲೆ ಹ್ಯಾಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಸ್ವಲ್ಪ ದಿನ ಇರೋದು, ಈ ತರ ಆಲ್ಟರ್ನೇಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ? ಆಲ್ಟರ್ನೇಷನ್ ಆಫ್ ಜನರೇಷನ್. ಒನ್ ಜನರೇಷನ್ ಇಸ್ ಹ್ಯಾಪ್ಲಾಯ್ಡ್, ಅನದರ್ ಜನರೇಷನ್ ಇಸ್ ಡಿಪ್ಲಾಯ್ಡ್. ಸೊ ದಿಸ್ ಲೈಫ್, ಈ ತರ ಲೈಫ್ ಸೈಕಲ್ ಅದರಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ. ಸೊ ಅದಕ್ಕೆ ಏನಂತ ಕರಿತೀವಿ? ಹ್ಯಾಪ್ಲಾಯ್ಡ್ ಮತ್ತೆ ಡಿಪ್ಲಾಯ್ಡ್ ಟೈಪ್, ದಟ್ ಈಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಸೊ ಹ್ಯಾಪ್ಲಾಯ್ಡ್ ಕಂಡೀಷನ್ ಗೆ ಏನಂತ ಹೇಳ್ತೀವಿ ಇಲ್ಲಿ ಅಂತಂದ್ರೆ ಗ್ಯಾಮೆಟೋಫೈಟ್. ಗ್ಯಾಮೆಟ್ಸ್ ರಿಲೀಸ್ ಮಾಡುವಂತ ಫೇಸ್ ಫೈಟಾ ಅಂತ ಅಂದ್ರೆ ನೋಡಿ, ಆಲ್ವೇಸ್ ಇನ್ ದ ಬಯಾಲಜಿ ಯು ನೀಡ್ ಟು ಬ್ರೇಕ್ ದ ಟರ್ಮ್ ಅಂಡ್ ಗೆಟ್ ದ ಮೀನಿಂಗ್. ಫೈಟಾ ಅಂತ ಅಂದ್ರೆ ಪ್ಲಾಂಟ್ಸ್, ಗ್ಯಾಮೆಟ್ಸ್ ಅಂತ ಅಂದ್ರೆ ಗ್ಯಾಮೆಟ್ಸ್ ರಿಲೀಸ್ ಮಾಡುವಂತ ಪ್ಲಾಂಟ್ ಬಾಡಿ. ಸೊ ಅದನ್ನ ಏನಂತ ಕರಿತೀವಿ? ಗ್ಯಾಮೆಟೋಫೈಟ್. ಈಗ ಸಿಂಪಲ್ ಆಗಿ ಯಾವ್ದು ಎಕ್ಸಾಂಪಲ್ ತಗೊಳ್ಳೋಣ? ಆಲ್ಗೆ. ಸಿಂಪಲ್ ಆರ್ಗಾನಿಸಮ್ಸ್ ಆಲ್ಗೆ ಯಾವ್ದ್ರಲ್ಲಿ ಇದೆ? ಗ್ಯಾಮೆಟೋಫೈಟ್. ಅಂದ್ರೆ ಆಲ್ಗೆ ಗ್ರೀನ್ ಕಲರ್ ಏನು ನೀವು ನೋಡ್ತಿರಲ್ಲ ಪಾಚಿ, ಅದು ಯಾವ್ದ್ರಲ್ಲಿ ಇದೆ? ಗ್ಯಾಮೆಟೋಫೈಟ್ ಕಂಡೀಷನ್ ಅಲ್ಲಿ ಇದೆ. ಅದೇನ್ ರಿಲೀಸ್ ಮಾಡುತ್ತೆ? ಗ್ಯಾಮೆಟೋಫೈಟ್ ನೇಮ್ ಅಲ್ಲಿನೇ ಇದೆ. ಏನ್ ರಿಲೀಸ್ ಮಾಡ್ಬೇಕು? ಗ್ಯಾಮೆಟ್ ರಿಲೀಸ್ ಮಾಡ್ಬೇಕು. ಯಾವುದು? ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಸೊ ಈ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ರಿಲೀಸ್ ಆದ್ಮೇಲೆ ಆ ಗ್ಯಾಮೆಟ್ಸ್ ಏನಾಗ್ಬೇಕು? ಫ್ಯೂಸ್ ಆಗ್ಬೇಕು. ಸೊ ಅದಕ್ಕೆ ಏನಂತ ಕರಿತೀವಿ? ಆ ಪ್ರೋಸೆಸ್ಸಿಗೆ ಸಿಂಗ್ಯಾಮಿ ಅಂತ ಕರಿತೀವಿ,
ಓಕೆ, ಗ್ಯಾಮೆಟೋಜೆನೆಸಿಸ್ ಅಂತ ಇನ್ನೊಂದು ವರ್ಡ್ ಇದೆ. ಗ್ಯಾಮೆಟೋಜೆನೆಸಿಸ್ ಅಂದ್ರೆ ಗ್ಯಾಮೆಟ್ ರಿಲೀಸ್ ಮಾಡುವಂತಹ ಪ್ರಾಸೆಸ್. ಸೊ ಈ ಗ್ಯಾಮೆಟೋಫೈಟ್ ಯಾವಾಗಲೂ ಗ್ಯಾಮೆಟೋಜೆನೆಸಿಸ್ ಹೋಗ್ಬಿಟ್ಟು ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಸೊ ಗ್ಯಾಮೆಟ್ ರಿಲೀಸ್ ಮಾಡಿದ್ಮೇಲೆ ಗ್ಯಾಮೆಟ್ಸ್ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ, ಗ್ಯಾಮಿ. ಗ್ಯಾಮಿ ಅಂದ್ರೆ ಫ್ಯೂಷನ್, ಸಿಂಗ್ಯಾಮಿ ಎರಡು ಫ್ಯೂಸ್ ಆಗೋದು. ಸೊ ಸಿಂಗ್ಯಾಮಿ ಎರಡು ಗ್ಯಾಮೆಟ್ಸ್ ಫ್ಯೂಸ್ ಆಯ್ತು. ಸೊ ಅವಾಗ ಒಂದು ಸ್ಟ್ರಕ್ಚರ್ ಡೆವಲಪ್ ಆಗಿದೆ, ಯಾವ್ದದು, ಝೈಗೋಟ್. ಯಾಕಂದ್ರೆ ಇಲ್ಲಿ ನೋಡಿ, ಸೇಮ್ ಇಲ್ಲಿ ಎನ್ ಅಂಡ್ ಎನ್ ಗಿವ್ಸ್ ರೈಸ್ ಟು ಎನ್. ಸೊ ಇಲ್ಲೂ ಅಷ್ಟೇ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಇರುತ್ತೆ, ಎರಡನ್ನೂ ಫ್ಯೂಸ್ ಆದ್ಮೇಲೆ ಏನಾಗುತ್ತೆ, ಝೈಗೋಟ್ ಪ್ರೊಡ್ಯೂಸ್ ಆಯ್ತು. ಝೈಗೋಟ್ ಪ್ರೊಡ್ಯೂಸ್ ಆದ್ಮೇಲೆ ತಕ್ಷಣನೇ ಝೈಗೋಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಡ್ಯೂರೇಷನ್ ಆದ್ಮೇಲೆ ಇದರಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಮಿಯೋಸಿಸ್ ಪ್ರೊಸೆಸ್ ಹೋಗುತ್ತೆ. ಸೊ ಝೈಗೋಟ್ ಅಂಡರ್ಗೋಸ್ ಮಿಯೋಸಿಸ್. ಮಿಯೋಸಿಸ್ ಅಂತ ಏನು, ರಿಡಕ್ಷನಲ್ ಡಿವಿಷನ್. ಸೊ ಡಿಪ್ಲಾಯ್ಡ್ ಇದ್ದಿದ್ದು ಏನಾಯ್ತು, ಹ್ಯಾಪ್ಲಾಯ್ಡ್ ಆಯ್ತು. ಡಿಪ್ಲಾಯ್ಡ್ ಇಂದ ಏನಾಯ್ತು, ಹ್ಯಾಪ್ಲಾಯ್ಡ್ ಆಯ್ತು. ಸೊ ಈ ಕಂಡೀಷನ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡ್ತು, ಸ್ಪೋರ್ಸ್. ಓಕೆ, ಸೊ ಸ್ಪೋರ್ಸ್ ಯಾವ್ದ್ರಲ್ಲಿ ಬಂತು, ಹ್ಯಾಪ್ಲಾಯ್ಡ್. ಮತ್ತೆ ಈ ಸ್ಪೋರ್ಸ್ ಜರ್ಮಿನೇಟ್ ಆಗುತ್ತೆ. ಸೊ ಸ್ಪೋರ್ಸ್ ಎಲ್ಲ ಅಲ್ಲಲ್ಲಿ ಬಿದ್ದಾಗ ಒಂದು ಫೇವರಬಲ್ ಕಂಡೀಷನ್ ಅಂದ್ರೆ ಮಾಯಿಶ್ಚರ್ ಇರಬೇಕು, ಆ ತರ ಕಂಡೀಷನ್ ಕೆಲವೊಂದು ಇರುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಈ ಸ್ಪೋರ್ಸ್ ಆ ಟೈಪ್ ಪ್ಲೇಸ್ ಅಲ್ಲಿ ಸ್ಪೋರ್ಸ್ ಬಿದ್ದಾಗ ಮತ್ತೆ ವಾಪಸ್ ಏನಾಗುತ್ತೆ, ಆಲ್ಗೆ ಜರ್ಮಿನೇಟ್ ಆಗಿ ಹೊಸ ಆಲ್ಗೆ ಪ್ಲಾಂಟ್ ಬರುತ್ತೆ. ಸೊ ಈಗ ನೀವಿಲ್ಲಿ ನೋಡಿದಾಗ ಡಿಪ್ಲಾಯ್ಡ್ ಫೇಸ್ ಅಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ ಯಾವುದು, ಆಲ್ಗೆ. ಯಾವಾಗಾಯ್ತು ಡಿಪ್ಲಾಯ್ಡ್ ಫೇಸ್ ಅಲ್ಲಿ ಅಂದ್ರೆ ಝೈಗೋಟ್ ಅಲ್ಲಿ ಇದ್ದಾಗ ಮಾತ್ರ. ಮತ್ತೆ ಏನಾಯ್ತು, ಹ್ಯಾಪ್ಲಾಯ್ಡ್ ಗೆನೆ ಬಂತು. ಮತ್ತೆ ಸ್ಪೋರ್ಸ್ ರಿಲೀಸ್ ಆಯ್ತು, ಸ್ಪೋರ್ಸ್ ಹ್ಯಾಪ್ಲಾಯ್ಡ್. ಗ್ಯಾಮೆಟೋಫೈಟ್ ಪ್ರೊಡ್ಯೂಸ್ ಆಯ್ತು, ಪ್ಲಾಂಟ್ ಪ್ರೊಡ್ಯೂಸ್ ಆಯ್ತು, ಪ್ಲಾಂಟ್ ಕೂಡ ಹ್ಯಾಪ್ಲಾಯ್ಡ್ ಅಲ್ಲಿದೆ. ಮತ್ತೆ ಗ್ಯಾಮೆಟ್ಸ್ ರಿಲೀಸ್ ಮಾಡುತ್ತೆ, ಗ್ಯಾಮೆಟ್ಸ್ ಕೂಡ ಹ್ಯಾಪ್ಲಾಯ್ಡ್ ಅಲ್ಲಿದೆ. ಸೊ ಈಗ ಈ ಪೂರ್ತಿ ಈ ಆಲ್ಗೆ ಲೈಫ್ ಸೈಕಲ್ ಅಲ್ಲಿ ಡಿಪ್ಲಾಯ್ಡ್ ಫೇಸ್ ಅಲ್ಲಿ ಇದ್ದಿದ್ದು ಬಹಳ ಕಡಿಮೆ ಹೊತ್ತು. ಸೊ ಹಂಗಾಗಿ ಇದನ್ನ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಆಕ್ಚುಲಿ ಮುಂಚೆ ಕೊಟ್ಟಿದ್ರು, ಬಟ್ ರೆಡ್ಯೂಸ್ ಸಿಲೆಬಸ್ ಆಯ್ತಲ್ಲ, ನಿಮ್ಗೆ ಸಿಲೆಬಸ್ ರೆಡ್ಯೂಸ್ ಆಯ್ತಲ್ಲ. ಸೊ ಅವಾಗ ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ಸ್ ನ ತೆಗ್ದಿದ್ದಾರೆ. ಬಟ್ ಸ್ಟಿಲ್ ನಾವು ಲೈಫ್ ಸೈಕಲ್ ಅಲ್ಲಿ ಅದು ಗೊತ್ತಿಲ್ಲದೆ ನಾವು ಲೈಫ್ ಸೈಕಲ್ ನ ಕಲಿಯಕ್ ಆಗದೇ ಇಲ್ಲ. ಸೊ ಹಂಗಾಗಿ ಇದನ್ನ ನಿಮಗೆ ಹೇಳ್ದೆ. ಸೊ ಗ್ಯಾಮೆಟೋಫೈಟ್ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ ಬಾಡಿ ಯಾವಾಗ್ಲೂ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಅದರ ಅಪೋಸಿಟ್ ವೈಸ್ ವರ್ಸ ಯಾವುದು ಅಂತಂದ್ರೆ ಸ್ಪೋರೋಫೈಟ್. ಸ್ಪೋರೋ ನೇಮ್ ಅಲ್ಲೇನೆ ಇದೆ, ಸ್ಪೋರೋ ಅಂತಂದ್ರೆ ಸ್ಪೋರ್ ರಿಲೀಸ್ ಮಾಡುವಂತ ಸ್ಟ್ರಕ್ಚರ್. ಸ್ಪೋರ್ ರಿಲೀಸ್ ಮಾಡುವಂತ ಪ್ಲಾಂಟಿನ ಸ್ಟ್ರಕ್ಚರ್, ಫೈಟಾ ಪ್ಲಾಂಟ್ ಬಾಡಿ. ಸೊ ಇದು ಯಾವಾಗ್ಲೂ ಯಾವ ಫೇಸ್ ಅಲ್ಲಿ ಇರುತ್ತೆ, ಡಿಪ್ಲಾಯ್ಡ್ ಫೇಸ್ ಅಲ್ಲಿ ಇರುತ್ತೆ. ಸೊ ಲೈಫ್ ಸೈಕಲ್ಸ್ ಹೇಳಿದಾಗ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಈಗ ನಾನು ನೆಕ್ಸ್ಟ್ ಲೈಫ್ ಸೈಕಲ್ ಹೇಳಕ್ಕಿಂತ ಮುಂಚೆ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರುವಂತಹ ವರ್ಡ್ಸ್ ಯಾವುದು, ಗ್ಯಾಮೆಟೋಫೈಟ್ ಮತ್ತೆ ಸ್ಪೋರೋಫೈಟ್. ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಗ್ಯಾಮೆಟ್ ರಿಲೀಸ್ ಮಾಡುವಂತ ಒಂದು ಪ್ಲಾಂಟ್ ನ ಸ್ಟ್ರಕ್ಚರ್, ಅದು ಯಾವಾಗಲೂ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಸ್ಪೋರೋಫೈಟ್ ಅಂತಂದ್ರೆ ಸ್ಪೋರ್ ರಿಲೀಸ್ ಮಾಡುವಂತ ಒಂದು ಪ್ಲಾಂಟ್ ನ ಸ್ಟ್ರಕ್ಚರ್, ಅದು ಯಾವಾಗಲೂ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ನಿಮಗೆ ಅದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇವಾಗಲೇ ಹೇಳಲ್ಲ, ನೆಕ್ಸ್ಟ್ ಲೆಸನ್ ಹೇಳ್ತೀನಲ್ಲ ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗಲೇ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಕ್ಕಿದು ಬೇರೆ ಟರ್ಮ್ಸ್ ಏನೇನಿದೆ ಈ ಲೆಸನ್ ಅಲ್ಲಿ ಅಂತ ನೋಡೋಣ. ಸೊ ಪ್ಲಾಂಟ್ಸ್ ಅಲ್ಲಿ ಯೂಶುವಲಿ ಸೆಕ್ಸ್ ಆರ್ಗನ್ಸ್ ಇರ್ತದೆ, ನಿಮಗೆ ಗೊತ್ತಿದೆ, ಲೋಯರ್ ಕ್ಲಾಸಸ್ ಅಲ್ಲಿ ಓದಿರ್ತಾರೆ. ಯಾವ್ದಂದ್ರೆ ಆಂಡ್ರೀಶಿಯಂ ಮತ್ತೆ ಗೈನೀಶಿಯಂ ಅಂತ ಗೊತ್ತು. ಒಂದು ಫ್ಲವರ್ ಅಲ್ಲಿ ಏನಿರುತ್ತೆ, ಆಂಡ್ರೀಶಿಯಂ, ಗೈನೀಶಿಯಂ. ಅದು ಹೈಯರ್ ಪ್ಲಾಂಟ್ಸ್ ಆಯ್ತು. ಲೋಯರ್ ಪ್ಲಾಂಟ್ಸ್ ಅಂದ್ರೆ ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್, ಅದ್ರಲ್ಲಿ ಏನಿರುತ್ತೆ ಅಂತ ಅಂದ್ರೆ ಆಂಥ್ರಿಡಿಯಾ ಮತ್ತೆ ಆರ್ಕಿಗೋನಿಯಾ ಅಂತ ಇರುತ್ತೆ. ಸೆಕ್ಸ್ ಆರ್ಗನ್ಸ್ ಯಾವ್ದಿರುತ್ತೆ, ಆಂಥ್ರಿಡಿಯಾ ಮತ್ತೆ ಆರ್ಕಿಗೋನಿಯಾ ಅಂತ ಇರುತ್ತೆ. ಸೊ ಈ ಆಂಥ್ರಿಡಿಯಾ, ಆರ್ಕಿಗೋನಿಯಾ ಆಗಿರ್ಬೋದು, ಆಂಡ್ರೀಶಿಯಂ, ಗೈನೀಶಿಯಂ ಆಗಿರ್ಬೋದು, ಇದು ನಮಗೆ ಕಣ್ಣಿಗೆ ಕಾಣಿಸಿಲ್ಲ ಅಂತ ಅಂದ್ರೆ, ಈ ಸೆಕ್ಸ್ ಆರ್ಗನ್ಸ್ ನಮಗೆ ಪ್ಲಾಂಟ್ ನೋಡಿದ ತಕ್ಷಣ ಆ ಸೆಕ್ಸ್ ಆರ್ಗನ್ಸ್ ನಮಗೆ ಕಣ್ಣಿಗೆ ಕಾಣಿಸಿಲ್ಲ ಅಂತಂದ್ರೆ ಅದನ್ನ ಅಂತ ಪ್ಲಾಂಟ್ಸ್ ಏನಂತ ಕರಿತೀವಿ, ಕ್ರಿಪ್ಟೋಗ್ಯಾಮ್ಸ್. ಅದೇ ಕಣ್ಣಿಗೆ ಕಾಣಿಸಿದ್ರೆ ಏನಂತ ಕರಿತೀವಿ, ಫೆನೆರೋಗ್ಯಾಮ್ಸ್. ಒಂದು ಕ್ರಿಪ್ಟೋಗ್ಯಾಮ್ಸ್ ಏನು, ಸೆಕ್ಸ್ ಆರ್ಗನ್ ಈಸ್ ನಾಟ್ ವಿಸಿಬಲ್, ಇಟ್ ಈಸ್ ಹಿಡನ್. ಪ್ಲಾಂಟ್ ಅಲ್ಲಿ ಒಳಗಡೆ ಇದೆ, ಅದು ನಮಗೆ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ, ಕ್ರಿಪ್ಟೋಗ್ಯಾಮ್ಸ್. ಇಫ್ ಇಟ್ ಇಸ್ ಸೀನ್, ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಥ್ರೂ ಅವರ್ ನೇಕ್ಡ್ ಐಸ್, ಏನು ಮೈಕ್ರೋಸ್ಕೋಪ್ ಇಟ್ಕೊಳ್ಳಿಲ್ದಂಗೆ, ಸಾರಿ ಏನು ಬೂತ್ ಕನ್ನಡಿ ಇಟ್ಕೊಳ್ಳಿಲ್ದಂಗೆನೆ, ಏನು ಡೈರೆಕ್ಟ್ ಆಗಿ ಕಣ್ಣಿಗೆನೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ, ಫೆನೆರೋಗ್ಯಾಮ್ಸ್. ಇಫ್ ಇಟ್ ಇಸ್ ವಿಸಿಬಲ್ ಕ್ಲಿಯರ್ಲಿ. ಸೊ ಕ್ರಿಪ್ಟೋಗ್ಯಾಮ್ಸ್ ಅಲ್ಲಿ ಯಾವ್ದು ಬರ್ತದೆ, ಸೊ ಕಂಪ್ಲೀಟ್ 5 ಡಿವಿಷನ್ ನ ಎಕ್ಸಾಮ್ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಕ್ರಿಪ್ಟೋಗ್ಯಾಮ್ಸ್ ಅಲ್ಲಿ ಯಾವ್ದು ಬರುತ್ತೆ, ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್. ಈ 3 ಡಿವಿಷನ್ ಅಲ್ಲಿನೂ ಸೆಕ್ಸ್ ಆರ್ಗನ್ಸ್ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಯಾವ್ದ್ರಲ್ಲಿ ಕಾಣಿಸುತ್ತೆ, ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ನಮಗೆ ಸೆಕ್ಸ್ ಆರ್ಗನ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ.
ಸೊ ಸೆಕ್ಸ್ ಆರ್ಗನ್ಸ್ ಕಾಣಿಸಿಲ್ಲ ಅಂತಂದ್ರೆ ಅದು ಕ್ರಿಪ್ಟೋಗ್ಯಾಮ್ಸ್, ಕಾಣಿಸಿದ್ರೆ ಫೆನೆರೋಗ್ಯಾಮ್ಸ್. ನೆಕ್ಸ್ಟ್ ಸೀಡ್. ಸೊ ಪ್ಲಾಂಟ್ಸ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ ಸೀಡ್. ಸೊ ಸೀಡ್ ಏನಂತಂದ್ರೆ ಸೀಡ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಗೆ ನಾವು ಸ್ಪರ್ಮ್ಯಾಟೋಫೈಟ್ ಅಂತ ಕರಿತೀವಿ. ಸೀಡ್ ಅಂದ್ರೆ ಏನು? ಸ್ಪರ್ಮಾ. ಸೀಡ್ಗೆ ಏನಂತ ಕರಿತೀವಿ? ಸ್ಪರ್ಮಾ. ಸೊ ಅದನ್ನ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಸ್ಪರ್ಮ್ಯಾಟೋಫೈಟ್. ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ದಟ್ ಈಸ್ ಎ ಸ್ಪರ್ಮ್ಯಾಟೋಫೈಟ್. ಸೊ ಇಫ್ ಇಟ್ ಈಸ್ ಸೀಡ್ಸ್ ಆರ್ ಫಾರ್ಮ್ಡ್ ಅಂದ್ರೆ ಪಾಸಿಟಿವ್, ಸೀಡ್ಸ್ ಆರ್ ಫಾರ್ಮ್ಡ್, ಪ್ರೆಸೆಂಟ್. ಓಕೆ, ಇಫ್ ಇಟ್ ಈಸ್ ಆಬ್ಸೆಂಟ್, ಸೀಡ್ಸ್ ಆರ್ ಆಬ್ಸೆಂಟ್, ಇಟ್ ಈಸ್ ನೋನ್ ಆಸ್ ಎ ಸ್ಪರ್ಮ್ಯಾಟೋಫೈಟ್. ಸೊ ಸ್ಪರ್ಮ್ಯಾಟೋಫೈಟ್ ಅಲ್ಲಿ ಬರೋದು ಎರಡೇ, ಒಂದು ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್. ಜಿಮ್ನೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಆ ಪ್ಲಾಂಟ್ಸ್. ಬಟ್ ಪ್ರೊಡ್ಯೂಸ್ ಮಾಡದೇ ಇರೋ ಪ್ಲಾಂಟ್ಸ್ ಯಾವ್ದಾವ್ದು, ಡಿವಿಷನ್ ಯಾವ್ದಾವ್ದು ಅಂತಂದ್ರೆ ಆಲ್ಗೆ, ಬ್ರಯೋಫೈಟ್ ಮತ್ತೆ ಟೆರಿಡೋಫೈಟ್ಸ್. ನೆಕ್ಸ್ಟ್ ಎಂಬ್ರಿಯೋ. ಎಂಬ್ರಿಯೋನು ಕೂಡ ಈ ಪ್ಲಾಂಟ್ ನ ಲೈಫ್ ಸೈಕಲ್ ಅಲ್ಲಿ ಒಂದು ಸ್ಟೇಜ್, ಹೌದಾ? ಸೊ ಝೈಗೋಟ್ ಆದ್ಮೇಲೆ ಎಂಬ್ರಿಯೋ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎಂಬ್ರಿಯೋ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಎಂಬ್ರಿಯೋಫೈಟ್. ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಅಂದ್ರೆ ನಾನ್ ಎಂಬ್ರಿಯೋಫೈಟ್. ಎಂಬ್ರಿಯೋ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ನಾನ್ ಎಂಬ್ರಿಯೋಫೈಟ್. ಸಿ ಫೈಟಾ ವಿ ಆರ್ ಯೂಸಿಂಗ್ ಆಲ್ವೇಸ್. ಫೈಟಾ ಅಂದ್ರೆ ಪ್ಲಾಂಟ್ ಬಾಡಿ. ಸೊ ಎಂಬ್ರಿಯೋ ಪ್ರೊಡ್ಯೂಸ್ ಮಾಡುವಂತ ಡಿವಿಷನ್, ಪ್ಲಾಂಟ್ ಡಿವಿಷನ್ ಯಾವ್ದು ಅಂದ್ರೆ ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್ಸ್. ಯಾವುದು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಎಂಬ್ರಿಯೋ ಅಂತಂದ್ರೆ ಆಲ್ಗೆ ಮಾತ್ರ. ಸೊ ನಾನ್ ಎಂಬ್ರಿಯೋಫೈಟಿಗೆ ಎಕ್ಸಾಂಪಲ್ ಒಂದೇ ಆಲ್ಗೆ, ಎಂಬ್ರಿಯೋಫೈಟ್ಸ್ಗೆ ಇನ್ನೂ ಮಿಕ್ಕಿದ್ದೆಲ್ಲ ಎಕ್ಸಾಂಪಲ್ಸ್. ನೆಕ್ಸ್ಟ್ ವ್ಯಾಸ್ಕುಲರ್ ಸಿಸ್ಟಮ್. ವ್ಯಾಸ್ಕುಲರ್ ಸಿಸ್ಟಮ್ ಅಂತ ಅಂದ್ರೆ ಏನು? ಝೈಲಮ್ ಮತ್ತೆ ಫ್ಲೋಯಮ್. ವಾಟರ್ ಮತ್ತೆ ಫುಡ್ ಪಾಸ್ ಆಗ್ಲಿಕ್ಕೆ ಒಂದು ಸಪರೇಟ್ ಸಿಸ್ಟಮ್ ಇದೆ ಪ್ಲಾಂಟ್ಸ್ ಅಲ್ಲಿ. ವಾಟರ್ ಪಾಸ್ ಮಾಡ್ಲಿಕ್ಕೆ, ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಯಾವ ಸಿಸ್ಟಮ್ ಇದೆ? ಝೈಲಮ್ ಅಂತ. ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಇದೆ, ಅದನ್ನ ಏನಂತ ಕರಿತೀವಿ? ಫ್ಲೋಯಮ್. ಸೊ ಝೈಲಮ್ ಮತ್ತೆ ಫ್ಲೋಯಮ್ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ವ್ಯಾಸ್ಕುಲರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈಗ ಈ ವ್ಯಾಸ್ಕುಲರ್ ಸಿಸ್ಟಮ್ ಇಲ್ಲದೆ ಇರೋ ಪ್ಲಾಂಟ್ಸ್ ಗೆ ಏನಂತ ಕರಿತೀವಿ? ಎ ಟ್ರೇಕಿಯೋಫೈಟ್ ಇದ್ರೆ ಟ್ರೇಕಿಯೋಫೈಟ್. ಇಲ್ಲಿ ವರ್ಡ್ ಯಾವ್ದು ಅರ್ಥ ಮಾಡ್ಕೋಬೇಕು? ಟ್ರೇಕಿಯಾ. ಟ್ರೇಕಿಯಾ ಅಂದ್ರೆ ವ್ಯಾಸ್ಕುಲರ್ ಸಿಸ್ಟಮ್ ಅಲ್ಲಿ ಇರುವಂತಹ ಒಂದು ಸ್ಟ್ರಕ್ಚರ್. ಆ ಟ್ರೇಕಿಯಾ ಇರೋದ್ರಿಂದಾನೇ ಏನಾಗ್ತಾ ಇದೆ? ವಾಟರ್ ಮತ್ತೆ ಫುಡ್ ಪಾಸ್ ಆಗ್ತಾ ಇದೆ. ಸೊ ಈ ಟ್ರೇಕಿಯಾ ಇದ್ರೆ ಅದನ್ನ ಏನಂತ ಕರಿತೀವಿ? ಟ್ರೇಕಿಯೋಫೈಟ್ಸ್ ಅಂದ್ರೆ ವ್ಯಾಸ್ಕುಲರ್ ಸಿಸ್ಟಮ್ ಇದೆ ಅಂತ ಅರ್ಥ. ಸೊ ಟ್ರೇಕಿಯೋಫೈಟ್ಸ್ ಇಲ್ಲ ಅಂತ ಅಂದ್ರೆ ಎ ಟ್ರೇಕಿಯೋಫೈಟ್ಸ್. ಸೊ ಪ್ಲಸ್ is tracheophytes. If it is absent, then it is atracheophytes. So tracheophytes ಗೆ ಯಾವ್ದಾವ್ದು ಎಕ್ಸಾಂಪಲ್ ಬರುತ್ತೆ? ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಓಕೆನಾ? ನೆಕ್ಸ್ಟ್ ಆಲ್ಗೆ ಮತ್ತೆ ಬ್ರಯೋಫೈಟ್ಸ್ ಯಾವುದು? ಏಟ್ರಿಯೋಫೈಟ್ಸ್. ಅಂದ್ರೆ ಮುಂಚೆ ಪ್ಲಾಂಟ್ ಡೆವಲಪ್ ಆಗ್ಬೇಕಾದ್ರೆ ಆ ಪ್ಲಾಂಟ್ಸ್ ಎಲ್ಲ ಚಿಕ್ಕದಿತ್ತು, ಆಲ್ಗೆ ಮತ್ತೆ ಬ್ರಯೋಫೈಟ್ಸ್. ಅದಕ್ಕೆ ಅಷ್ಟೊಂದು ಸಪ್ಲೈ ಬೇಕಾಗಿರ್ಲಿಲ್ಲ. ಪ್ಲಾಂಟ್ ಹೈಟ್ ಜಾಸ್ತಿ ಇರಲಿಲ್ಲ, ಫುಡ್ ಮತ್ತೆ ವಾಟರ್ ಸಪ್ಲೈ ಮಾಡ್ಬೇಕಾಗಿರುವಂತಹ ಸ್ಟ್ರಕ್ಚರ್ಸ್ ಬೇಕಾಗಿರ್ಲಿಲ್ಲ. ಸೊ ಯಾವ ರೀತಿ ಪ್ಲಾಂಟ್ ಡೆವಲಪ್ ಆಯ್ತು? ಪ್ಲಾಂಟಿನ ಹೈಟ್ ಜಾಸ್ತಿ ಆಯ್ತು, ಅದರ ಸ್ಟ್ರಕ್ಚರ್ಸ್ ಜಾಸ್ತಿ ಬಂತು, ಯಾವ್ದ್ರಲ್ಲಿ? ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಅವಾಗ ವ್ಯಾಸ್ಕುಲರ್ ಸಿಸ್ಟಮ್ ನ ಡೆವಲಪ್ ಮಾಡ್ಕೊಂತು. ಸೊ ಹಾಗಾಗಿ ಟ್ರೇಕಿಯಾನ ಯಾವ್ದ್ರಲ್ಲಿ ನೋಡ್ತೀವಿ ಅಂತಂದ್ರೆ ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಯಾವ್ದ್ರಲ್ಲಿ ನೋಡಲ್ಲ ಅಂತಂದ್ರೆ ಆಲ್ಗೆ ಮತ್ತೆ ಬ್ರಯೋಫೈಟ್ಸ್. ಸೊ ಇದಿಷ್ಟು ಬೇಸಿಕ್ ಟರ್ಮ್ಸ್ ಇತ್ತು, ಅದನ್ನ ನಾನು ಹೇಳಿದ್ನಿ. ಎಂಬ್ರಿಯೋಫೈಟ್ಸ್ ಅಂದ್ರೆ ಏನು, ಟ್ರೇಕಿಯೋಫೈಟ್ಸ್ ಅಂದ್ರೆ ಏನು, ಫೆನೆರೋಗ್ಯಾಮ್ಸ್ ಅಂದ್ರೆ ಏನು, ಕ್ರಿಪ್ಟೋಗ್ಯಾಮ್ಸ್ ಅಂತ ಅಂದ್ರೆ ಏನು. ಸೊ ಇದೆಲ್ಲ ಬೇಸಿಕ್ ಟರ್ಮ್ಸ್. ಇದನ್ನ ನಾವು ಯೂಶಲಿ ಜನರಲ್ ಕ್ಯಾರೆಕ್ಟರ್ಸ್ ಹೇಳ್ತೀವಲ್ಲ, ಎಲ್ಲ 5 ಡಿವಿಷನ್ಸ್ ಇಂದು, ಅದರಲ್ಲಿ ನಾವು ಈ ವರ್ಡ್ಸ್ ನ ಯೂಸ್ ಮಾಡ್ತಾ ಬರ್ತೀವಿ. ಸೊ ಹಾಗಾಗಿ ನಾನು ಮುಂಚೆನೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಪಾರ್ಟ್ 2, ಪಾರ್ಟ್ 3 ಈ ತರ 6 ಪಾರ್ಟ್ಸ್ ಅಲ್ಲಿ ಕಂಪ್ಲೀಟ್ ಲೆಸನ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲಾ ವಿಡಿಯೋನು ಮಿಸ್ ಮಾಡ್ಲಿಲ್ದಂಗೆ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದೇ ರೀತಿ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. See you in the next video. Bye bye.